ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣದಂತಹ ಆ ಎಲ್ಲ ಹೆಣ್ಣು ಮಕ್ಕಳು ಕೃಷ್ಣನನ್ನು ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತ ನಮ್ಮನ್ನು ವಶದಲ್ಲಿ ಇಟ್ಕೊಳ್ಬೇಕು ಅಂತ ನೀನು ನಮ್ಮಿಂದ ಮರೆಯಾಗಿ ದೂರವಾಗಿ ಹೋಗಿದ್ದೀಯ. ನಾವೆಲ್ಲ ನಿನ್ನ ಗಾನಕ್ಕೆ ವಶರಾದವರು. ನಾವು ಮಾತ್ರ ಅಲ್ಲ, ಗೀತೇನತೆ ನೀನು ನುಡಿಸುವ ಕೊಳಲಿನ ಗಾನ ಅಥವಾ ನಿನ್ನ ಮುಖಕಮಲದಿಂದ ಬರುವಂತಹ ಮಾತುಗಳು, ಅದಕ್ಕೆ ಗೀಷ್ಪತಿ ಶರ್ವಪೂರ್ವ ಬ್ರಹ್ಮದೇವರೇ ಮೊದಲಾದ ಎಲ್ಲ ದೇವತೆಗಳು ಕೂಡ, ದೇವತಾ ಶ್ರೇಷ್ಠರು ಕೂಡ ನಮ್ರಭಾವಂ, ನಿನ್ನಲ್ಲಿ ನಮ್ರತೆಯನ್ನು, ವಿಧೇಯತೆಯನ್ನು, ನಿನ್ನ ಮಾತಿಗೆ, ನಿನ್ನ ಮೋಹಕವಾದ ಸಂಗೀತಕ್ಕೆ ಬ್ರಹ್ಮಾದಿ ದೇವತೆಗಳೇ ವಶರಾಗಿದ್ದ ಮೇಲೆ ಇನ್ನು ನಾವು ನಿನ್ನ ವಶರಾಗದೇ ಇರಲಿಕ್ಕೆ ಹೇಗೆ ಸಾಧ್ಯ? ಕೆಲವರು ಮನೆಯಲ್ಲಿ ಮಾತಾಡ್ತಾ ಅಂತಾರೆ, ನಾನಿರೋ ತನಕ ನಿಮಗೆ ಗೊತ್ತಾಗಲ್ಲ, ನಾನು ಮರೆಯಾಗಿ ಹೋದ ಮೇಲೆ ನಿಮಗೆ ಗೊತ್ತಾಗತ್ತೆ ಅಂತ. ಈಗ ಕೃಷ್ಣ ಮರೆಯಾಗಿ ಹೋಗಿಬಿಟ್ಟಿದ್ದಾನೆ. ಈ ಹೆಣ್ಣು ಮಕ್ಕಳೆಲ್ಲ ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಅವನಿಗಾಗಿ ಹುಡುಕ್ತಾ ಇದ್ದಾರೆ. ಹುಡುಕುವ ಹೆಣ್ಣು ಮಕ್ಕಳು ಹೇಳ್ತಾ ಇದ್ದಾರೆ, ನೀನು ನಿನ್ನ ಮಹಿಮೆ ತಿಳಿಸಬೇಕಾದರೆ ಮರೆಯಾಗಬೇಕಾದ್ದಿಲ್ಲ. ನೀನು ಎದುರಿಗಿರುವಾಗಲೇ ನಿನ್ನ ಮಾತಿಗೆ, ನಿನ್ನ ಮೋಹಕವಾದ ಗಾಯನಕ್ಕೆ ಬ್ರಹ್ಮಾದಿಗಳು ತಾವೆಲ್ಲ ವಶರಾಗಿದ್ದಾರೆ, ನಮ್ರೀ ಭಾವದಿಂದ ನಿನ್ನ ಮುಂದೆ ವಿಧೇಯರಾಗಿದ್ದಾರೆ. ಅಂದಮೇಲೆ ನಾವೆಲ್ಲ ನಿನ್ನ ವಶವೇ. ಅದಕ್ಕಾಗಿ ನೀನು ನಮ್ಮಿಂದ ಇಷ್ಟು ದೂರವಾಗಿ ಹೋಗಬೇಕಾದ್ದಿಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದ. ಕೃಷ್ಣ ಅವನ ಗಾನ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಇದು ಪುರಾಣ ಪ್ರಸಿದ್ಧವಾದ ಮಾತು. ಶಕ್ರ ಶರ್ವ ಪರಮೇಷ್ಟಿ ಪುರೋಗಾ ಕವಯಾನತ ಕಂದರ ಗಾತ್ರ. ಜ್ಞಾನಿಗಳು, ದೊಡ್ಡ ದೊಡ್ಡ ದೇವತೆಗಳು, ಅವರೆಲ್ಲ ಭಗವಂತನ ಗಾನಕ್ಕೆ ಮರುಳಾಗಿದ್ದಾರೆ. ಹಾಗಾಗಿ ಭಗವಂತನ ಮಾತಿಗೆ, ಗಾನಕ್ಕೆ ಮರುಳಾಗದ ಮನುಷ್ಯರೇ ಇಲ್ಲ, ಪ್ರಾಣಿ ಪ್ರಪಂಚವೇ ಇಲ್ಲ. ನೀನು ನಮ್ಮನ್ನು ವಶ ಮಾಡಿಕೊಳ್ಬೇಕು ಅಂತಿದ್ರೆ ಸುಮ್ಮನೆ ಒಂದು ಗಾಯನ ಮಾಡಿದರೆ ಸಾಕು. ನೀ ಹೇಳ್ದಾಗ ಕೇಳಿಕೊಂಡು ನಿನ್ನ ಹಿಂದೆ ನಾವು ತಿರುಗ್ತಾ ಇದ್ವಿ. ಅಂತಹ ನೀನು ನಮ್ಮನ್ನು ಅದೃಶ್ಯನಾಗಿ ಬಿಟ್ಟು ಹೋಗತಕ್ಕಂಥದ್ದು ಇಲ್ಲಿ ಅಗತ್ಯ ಇಲ್ಲ ಅಂತಾರೆ. ನೀನು ಮರೆಯಾಗಿ ನಿನ್ನ ಮಹಿಮೆಯ ಅರಿವು ನಮಗೆ ಬರೋದು ಬೇಡ. ನೀನು ಎದುರಿಗಿರುವಾಗಲೇ ನಿನ್ನ ಮಹಿಮೆ ನಮಗೆ ತಿಳಿದಿದೆ, ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮುರಳಿ ಮುರರಿಪಂ ತಮ್ಮೋಹನಂ ಶಂಸಹಂಸಾತ್ ಭ್ಯುದಯ ಮುದಯದಿಂದುಂ ಶ್ರೀಮುಖಂ ವೀತಶೋಕಂ ವಿಹರದಹನ ಬಾಸ ನಿರ್ದಹಾಂ ಓತ್ರಮೋಚೇತ್ ತರುಣಿ ಕುಲಮಿದಂತೆ ಹಂತ ವೃಂದಾವನಂತೆ. ಇದುವರೆಗೆ ಮರಗಳನ್ನು, ಗಿಡಗಳನ್ನು, ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾ ಇದ್ದಾರೆ. ಈಗ ಪ್ರಾರ್ಥನೆ ಇಲ್ಲ, ಜೋರು ಮಾಡ್ತಾ ಇದ್ದಾರಂತೆ, ಬೆದರಿಕೆ ಒಡ್ತಾ ಇದ್ದಾರಂತೆ.
ಎಂಥ ಬೆದರಿಕೆ. ಕೆಲವು ಸತಿ ನಮ್ಮ ಕೆಲಸ ಮಾಡಿಸ್ಕೊಳ್ಳುವಾಗ ಎರಡು ದಾರಿ. ಒಂದು ದಾರಿ ಸಾಫ್ಟ್ ಕಾರ್ನರ್ ಆಗಿ ನೈಸ್ ಮಾಡ್ತಾ ಪ್ರೀತಿಯ ಮಾತಾಡಿ ಕೇಳ್ತಾ ಕಡೆಗೆ ಬೇಡಿಕೊಳ್ಳುವಂಥದ್ದು ಒಂದು ಕ್ರಮ. ಈ ಮಾತಿಗೆಲ್ಲ ಬಗ್ಲಿಲ್ಲ ಅಂದರೆ ಮತ್ತೆ ಜೋರು ಮಾಡಿ ಬೆದರಿಕೆ ಹಾಕಿ ಕೇಳುವಂಥದ್ದು. ಈಗ ಎಲ್ಲ ಹೆಣ್ಣು ಮಕ್ಕಳು ಆ ತಂತ್ರವನ್ನು ಕೈ ಹಾಕಿದ್ದಾರೆ. ಕೃಷ್ಣನ ಕೈಯಲ್ಲಿರುವ ಮುರುಳಿ, ಬಿದುರಿನ ಆ ಕೃಷ್ಣನ ಕೈಯಲ್ಲಿ ಏನಿದೆ ಅದನ್ನು ಕೇಳ್ಕೊಳ್ತಾ ಇದ್ದಾರೆ. ನೀನು ನಮಗೆ ಕೃಷ್ಣನನ್ನು ತೋರಿಸು, ತಿಳಿಸು, ಎಲ್ಲಿದ್ದಾನೆ ತಿಳಿಸು. ಮುರರಿಪುಂ, ಮುರಮರ್ದನನಾದ ಆ ಮೋಹನಂ, ಜಗತ್ತನ್ನೇ ಮೋಹಗೊಳಿಸುವ ಆ ಮುರಳಿಯನ್ನು ಶಂಸ, ಎಲ್ಲಿದ್ದಾನೆ ತಿಳಿಸು. ಎಂಥವನು ಆ ಕೃಷ್ಣ? ಉದಯ ಇಂದು ಶ್ರೀಮುಖಂ, ಚಂದ್ರನ ಕಾಂತಿಯನ್ನು ಧಿಕ್ಕರಿಸುವ ಕಾಂತಿಯ ಚಲುವಿನ ಮುಖದವ, ಶೋಕರಹಿತನಾದವ, ವೀತ ಶೋಕಂ, ಶೋಕರಹಿತನಾದ ಅನೇಕ ಚಂದ್ರರ ಕಾಂತಿಯನ್ನು ಧಿಕ್ಕರಿಸುವ ಮುಖ ಕಮಲದ ಕಾಂತಿಯುಳ್ಳ ಮತ್ತೆಂಥವ ಕೃಷ್ಣ ಅಂದರೆ ಶೃಂಗಾರಕರು, ಶ್ರೇಷ್ಠರಾದ ಪರಮಹಂಸರಿಗೂ ಕೂಡ ಉನ್ನತಿಯನ್ನು ಕೊಡುವಂತಹ ಕೃಷ್ಣ. ಅವನನ್ನು ನಮಗೆ ತೋರಿಸು. ನೀ ತೋರಿಸ್ಲಿಲ್ಲ, ನೋಚೇತ್, ನೀನೇನಾದರೂ ಆ ಕೃಷ್ಣನ ಇರುವಿಕೆಯನ್ನು ನಮಗೆ ತಿಳಿಸ್ಲಿಲ್ಲ ಅಂತಾದರೆ ನಾವು ಅಗ್ನಿಜ್ವಾಲೆಯಿಂದ ನಿನ್ನನ್ನು ಸುಟ್ಟೆ ಹಾಕ್ತೀವಿ. ಹೇಗೆ? ಕೃಷ್ಣನ ಕೈಯಲ್ಲಿರೋ ಕೊಳಲನ್ನೇನು ಮಾಡಲಿಕ್ಕಾಗಲ್ಲ ಇವರಿಗೆ. ಅವರೇಂತಾರೆ, ನಿನ್ನ ಕುಲವನ್ನೇ ನಾವು ನಾಶ ಮಾಡ್ತೇವೆ ಅಂತ. ಕೃಷ್ಣನ ಕೈಯಲ್ಲಿರೋ ಮುರಳಿಯ ಕುಲ ಅಂದರೆ ಅದು ಬಿದಿರು. ನಮ್ಮೂರಲ್ಲಿರೋ ಬಿದಿರನ್ನೆಲ್ಲ ಸುಟ್ಟು ಹಾಕ್ತೀವಿ, ನಿಮ್ಮದು ಫ್ಯಾಮಿಲಿ. ಹೀಗೆ ಹೆದರಿಸ್ತಾ ಇದ್ದಾರಂತೆ. ನಮಗೆ ಕೃಷ್ಣನ ವಿರಹದ ಬೆಂಕಿ ಏನಿದೆ, ಈ ಬೆಂಕಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ಕುಲ, ವಂಶ ಅಂದರೂ ಬಿದಿರು ಅಂತಲೇ ಹೆಸರು. ಸಂಸ್ಕೃತದಲ್ಲಿ ಬಿದಿರಿಗೆ ವಂಶ ಅಂತ ಕರೀತಾರೆ. ಆ ವಂಶವನ್ನು ಧಾರಣೆ ಮಾಡಿದ ಕೃಷ್ಣ, ಅವನು ವಂಶಿ, ಕೊಳಲನ್ನು ಹಿಡ್ಕೊಂಡಿದ್ದ. ಅದರಿಂದ ನಮಗೆ ಬಹಳ ಬೇಗ ಕೃಷ್ಣನನ್ನು ತೋರಿಸು ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಅಂಥ ಕೃಷ್ಣನ ಯಾಕೆ ಬಯಸ್ತಾ ಇದ್ದೀರಿ ನೀವು? ಸಿಗೋರನ್ನ ಬಯಸಬೇಕು, ಸಿಗಲಾರ್ದವ್ರನ್ನ ಬಯಸಿ ಏನು ಪ್ರಯೋಜನ? ಕೃಷ್ಣನೇ ಯಾಕೆ ಬೇಕು ನಿಮಗೆ? ಅದಕ್ಕೆ ಅವರಂತಾರೆ, ಏನು ಬೇಡ ಅಂತ ಬಿಟ್ಟ ವೈರಾಗ್ಯ ಶಿಖಾಮಣಿಗಳಾದ ಸನ್ಯಾಸಿಗಳೇ ಬಯಸುವ ಕೃಷ್ಣ ಅಂತ. ಸಾಮಾನ್ಯ ತುಂಬ ಬಯಕೆ ಇದ್ದವರಿಗೆ ಹೇಳ್ತಾರೆ, ಇಷ್ಟು ಆಸೆ ಪಡಬಾರ್ದು, ಸ್ವಲ್ಪ ವೈರಾಗ್ಯ ಇರಬೇಕು. ಕೃಷ್ಣ ಎಲ್ಲಿ, ನೀವೆಲ್ಲಿ? ಅವನ್ಯಾಕೆ ಬಯಸ್ತೀರಿ? ನಿಮಗೆ ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಪಡಿ. ಅದಕ್ಕೆ ಅವರು ಹೇಳ್ತಾರೆ, ಏನು ಬೇಡ ಅಂತ ಸರ್ವಸಂಗ ಪರಿತ್ಯಾಗ ಮಾಡಿದ ಸನ್ಯಾಸಿಗಳಿಗೂ ಕೂಡ ಕೃಷ್ಣ ಬೇಕು ಅಂದಮೇಲೆ ನಾವು ಸಂಸಾರಿಗಳು. ತಾತ್ಪರ್ಯ, ಯಾರು ವೈರಾಗ್ಯದಲ್ಲಿ ಜೀವನ ನಡೆಸ್ತಾರೆ ಅವರಿಗೆ ಭಗವಂತನ ಅನುಗ್ರಹ ಆಗಿಯೇ ಆಗುತ್ತೆ. ಯಾರು ಸಂಸಾರದಲ್ಲಿರ್ತಾರೆ ಅವರಿಗೆ ದೇವರ ದಯ ಆಗೋದು ಕಷ್ಟ. ಯಾಕೆ ಗೊತ್ತಾ? ಸಂಸಾರದಲ್ಲಿರುವವರಿಗೆ
ಕಂಸಾರಿಯ ನೆನಪು ಬರೋದು ಕಷ್ಟ, ಅದಕ್ಕೆ ದೇವರ ದಯ ಆಗೋದು ಕಷ್ಟ. ಆದರೆ ಕೃಷ್ಣ ಸಂಸಾರ ಬಿಟ್ಟ ಸನ್ಯಾಸಿಗಳೇ ಬಯಸುವಂತಹ ಆಕರ್ಷಕ ವ್ಯಕ್ತಿತ್ವವುಳ್ಳವ, ಅವನ ಮುಖದ ಕಾಂತಿ ಅಂಥದ್ದು. ಅವನನ್ನು ಹಿಡಿದವರಿಗೆ ದುಃಖವೇ ಇಲ್ಲವನ್ನಾಗಿ ಮಾಡುವವ ಅವನು. ವೀತಶೋಕಂ, ತುಂಬ ಒಳ್ಳೆಯ ಮಾತುಗಳು. ಸಂಸಾರದಲ್ಲಿರೋರಿಗೆ ನಿತ್ಯ ದುಃಖ. ಯಾರು ಹೆಂಡತಿ ಮಕ್ಕಳು ಮನೆ ಹುಟ್ಟು ಸಾವು ಮುಪ್ಪು ಮರಣ ಇದರೊಳಗೆ ಇದ್ದಾರೆ, ಅವರಿಗೆ ದುಃಖ ಇದ್ದೇ ಇರುತ್ತೆ. ಆದರೆ ಸನ್ಯಾಸಿಗಳಿಗೆ ದುಃಖ ಕಡಿಮೆ, ಅಟ್ಯಾಚ್ಮೆಂಟ್ ಇರಲ್ಲ. ಆದ್ದರಿಂದ ಅಂಥವರು ಕೂಡ ದುಃಖವನ್ನು ಕಳೆದುಕೊಳ್ಳಲಿಕ್ಕಿದೆ. ಸನ್ಯಾಸಿಗಳಿಗೆ ಯಾವ ದುಃಖ ಇಲ್ಲದೇ ಇದ್ದರೂ ಸಾವು ಹುಟ್ಟು ಈ ದುಃಖದ ಒಳಗಿದ್ದೇ ಇರ್ತಾರೆ. ಹಾಗಾದರೆ ಇಂಥ ಯಾವ ದುಃಖವೂ ಬರಬಾರ್ದು, ದುಃಖದ ಲವಲೇಶ ಇರಬಾರ್ದು. ಅದಕ್ಕಾಗಿಯೇ ಸಜ್ಜನ ಕೃಷ್ಣನನ್ನು ಬಯಸ್ತಾರೆ. ಅದಕ್ಕೆ ಹೆಣ್ಣು ಮಕ್ಕಳು ಎಂಥ ಕೃಷ್ಣನನ್ನು ಕೇಳ್ತಾ ಇದ್ದಾರೆ, ವೀತಶೋಕಂ ಮೋಹನಂ ಶಂಸ. ಯಾರು ದುಃಖದಿಂದ ದೂರಾಗಿದ್ದಾನೆ, ಯಾರಿಗೆ ದುಃಖವೇ ಇಲ್ಲ, ಯಾರ ಪಾದಾರವಿಂದದ ಸ್ಮರಣೆ ಮಾಡಿದರೆ, ಯಾರ ದರ್ಶನ ಮಾಡಿದರೆ, ಯಾವಾತನಿಗೆ ನಾವು ಮಾಡುವ ಎಲ್ಲ ಕರ್ಮಗಳನ್ನು ಅರ್ಪಣೆ ಮಾಡಿದರೆ, ಯಾವಾತನ ಸ್ಮರಣೆಯನ್ನು ಜೀವನದ ಉಸಿರನ್ನಾಗಿ ಮಾಡಿಕೊಂಡ್ರೆ, ಯಾವಾತನನ್ನು ನೋಡುವಂಥ ಉತ್ಕಟವಾದ ಬಯಕೆಯಿಂದ ಜೀವನವನ್ನು ನಡೆಸಿದರೆ, ಅವರ ಜೀವನದಲ್ಲಿ ಬರಬಹುದಾದ ಎಲ್ಲ ದುಃಖಗಳಿಂದ ದೂರ ಆಗ್ತಾರೋ ಅಂತಹ ಕೃಷ್ಣ. ಮತ್ತೆಂಥ ಕೃಷ್ಣ, ಒಮ್ಮೆ ನೋಡಿದರೆ ಮರಿಲಿಕ್ಕೆ ಆಗದೇ ಇರುವಂಥ ಕೃಷ್ಣ. ಅವನ ಮುಖ ಅಂಥದ್ದು, ಲೋಕಮೋಹಕವಾದ ರೂಪ ಅದು. ಅದಕ್ಕೆ ಶ್ರೀಮುಖಂ ಅಂತಾರೆ. ಭಗವಂತನ ಮುಖ ಎಂಥದ್ದು? ಶ್ರೀಮುಖ. ಕಥೆ ಏನು ಗೊತ್ತಾ? ಕೃಷ್ಣ ಇವರು ಪ್ರಾರ್ಥನೆಗೆ ಒಮ್ಮೆ ಸಿಕ್ಕ ಕೃಷ್ಣ ಅಂದ, ನನ್ನ ಯಾಕಷ್ಟು ನೆನಪಿಟ್ಕೊಂಡ್ರಿ? ಎಂತೆಂಥ ನೆನಪುಗಳು ಕೂಡ ಸಂಸಾರದಲ್ಲಿ ಮರೆತು ಹೋಗಿಬಿಡುತ್ತೆ. ಎಂತೆಂಥ ದುಃಖಗಳು ಸುಖಗಳು, ಜೀವನದಲ್ಲಿ ನಡೆದ ಕಹಿ ಸಿಹಿ ಘಟನೆಗಳು ಮರೆತು ಹೋಗಿಬಿಡುತ್ತೆ. ಯಾರಾದರೂ ಮನೆಯಲ್ಲಿ ಹೋಗಿದ್ದರೆ ಅದೇ ದುಃಖದಲ್ಲಿ ಇದ್ದವರನ್ನು ಕಂಡು ಹೇಳ್ತಾರೆ, ನೀವು ಮನೆಯಿಂದ ಹೊರಗೆ ಬರಬೇಕು, ಇಲ್ಲದೇ ಮರಿಲಿಕ್ಕೆ ಆಗಲ್ಲ ಅಂತಾರೆ. ಎಂಥ ದೊಡ್ಡ ದುಃಖ ಸುಖಗಳನ್ನು ಸಂಸಾರದಲ್ಲಿ ಬರಬಹುದಾದ ಘಟನೆಗಳ ನಡುವೆ ಮರೆತು ಹೋಗ್ತೀವಿ. ಏನು ಮರೆತರೂ ಪರವಾಗಿಲ್ಲ, ಮರೆಯಬಾರದನ್ನು ಮರಿಬಾರದ ಐಟಮ್ ಯಾವುದು? ಭಗವಂತ. ಅವನನ್ನು ಮರಿಲೇಬಾರದು. ಆದರೆ ನಮಗೆ ಬರುವ ಕಷ್ಟ ಕಾರ್ಪಣ್ಯದ ಮಧ್ಯದಲ್ಲಿ ನಮಗೆ ಭಗವಂತಂದೇ ಮರವು, ದೇವರದೇ ಮರೆತು ಹೋಗ್ಬಿಡುತ್ತೆ. ಕೃಷ್ಣ ಅಂತಾನೆ ನೋಡಿ, ಭೂಲೋಕದ ಜನ ನೋಡಿ, ನನ್ನ ಎಷ್ಟು ಆರಾಮ್ ಮರೆತು ಎಷ್ಟು ಚೆನ್ನಾಗಿದ್ದಾರೆ. ನೀವು ನನ್ನ ನೆನಪಿಟ್ಕೊಂಡಿದ್ದಕ್ಕೆ ಇಷ್ಟು ಪ್ರಾಬ್ಲಮ್. ನನ್ನ ಮರೆತು ಬಿಡಿ. ನೀವು ನನ್ನ ಮರ್ತಿದ್ರೆ ನೀವು ಆರಾಮ್ ಮನೆಗೆ ಹೋಗಿ ನಿದ್ದೆ ಮಾಡ್ಬೋದಿತ್ತು. ನೀವು ನನ್ನ ಮರೀದೇ ಇದ್ದದ್ದಕ್ಕೆ ನಿಮಗಿಷ್ಟು ದುಃಖ. ಯಾಕೆ ಮರೀಲಿಲ್ಲ? ಅದಕ್ಕೆ ಅವರು ಅನ್ನುವ ಭಾಗವತದ ಮಾತೆ ವಾದಿರಾಜ ಶ್ರೀಮಚ್ಚರಣರು ಇಲ್ಲೇ ಇಟ್ಟಿದ್ದಾರೆ. ವಾದಿರಾಜರು ಹೇಳುವಾಗ, ಅಭ್ಯುದಯ ಮುದಯಮಿಂದುಂ ಶ್ರೀಮುಖಂ, ಆಗತಾನೆ ಉದಯಿಸುವ ಚಂದ್ರನ ಮುಖದ ಕಾಂತಿ ಉಳ್ಳ ಶ್ರೀಮುಖ ನಿನ್ನ ಮುಖ ಅಂತ. ಭಾಗವತದಲ್ಲಿ ಕೃಷ್ಣ ಗೋಪಿಯರನ್ನು ಕೇಳುವಾಗ ಯಾಕೆ ಮರಿಲಿಲ್ಲ ಅನ್ನೋದಕ್ಕೆ ಅವರು ಉತ್ತರ ಕೊಡ್ತಾ ಹೇಳ್ತಾರೆ, ಕುಟಿಲ ಕುಂತಲಂ ಶ್ರೀಮುಖಂಚತೆ
ಜಡಬದೀಕ್ಷಿತಾಂ, ನಿನ್ನ ಆ ಕುಟಿಲವಾದ ಕುಂತಲ, ಆ ಗುಂಗುರಾದ ಕಪ್ಪನೆಯ ಕೂದಲಿನಿಂದ ಯುಕ್ತವಾದ ನಿನ್ನ ಮುಖ, ಶ್ರೀಮುಖ, ಆ ಮುಖವನ್ನು ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕ್ಷಣ ನಾವು ಮರೆತರೆ ನಾವು ನಮ್ಮ ಚೈತನ್ಯವನ್ನೇ ಕಳ್ಕೊಂಡು ಬಿಡ್ತೀವಿ. ನಮ್ಮ ಉಸಿರಿರೋದು ನಿನ್ನ ನೆನಪಿನೊಂದಿಗೆ. ಕೆಲವರು ಅಂತಾರೆ ನೋಡಿ, ಅವ್ರ ನೆನಪಲ್ಲೇ ಬದುಕಿದ್ದೀನಿ ಅಂತಾರೆ. ಬದುಕು ನಿನ್ನ ನೆನಪಿನಲ್ಲಿ ನಮ್ಮ ಬದುಕು. ನಿನ್ನ ಮರೆತ್ವಿ ಅಂತಾದರೆ ಅದು ನಮ್ಮ ಸಾವು. ಅದರಿಂದ ಮರೀಲಿಕ್ಕೆ ಬರೋಲ್ಲ. ಭಗವಂತನನ್ನು ಒಮ್ಮೆ ನೋಡಿದ್ರೆ ಹಾಗಂತ ನಮಗೆಲ್ಲ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾವು ಒಮ್ಮೆನೂ ನೋಡಿಲ್ಲ, ಆದ್ದರಿಂದ ಆ ಪ್ರಾಬ್ಲಮ್ ಇಲ್ಲ. ನಾರದರು ದಾಸಿಯ ಮಗನಾಗಿ ಚಾತುರ್ಮಾಸ್ಯ ಕಾಲದಲ್ಲಿ ಸನ್ಯಾಸಿಗಳ ಸೇವೆಯನ್ನು ಶ್ರದ್ಧೆಯಿಂದ ಮಾಡಿ ಅವರಿಂದ ಭಗವಂತನ ತತ್ವವನ್ನು ಉಪದೇಶ ಪಡೆದು ಅವರ ಅನುಗ್ರಹದಿಂದ ಏಕಾಂತ ಸ್ಥಳದಲ್ಲಿ ಕುಳಿತು ಆ ದೇವರ ಧ್ಯಾನ ಮಾಡಿದಾಗ 5 ವರ್ಷದ ಪುಟ್ಟ ಬಾಲಕ ಶೂದ್ರ ದಾಸಿಯ ಮಗನಿಗೆ ದೇವರು ಕಣ್ಣಂತೆ. ಕಂಡಾಗ ಮೈ ರೋಮಾಂಚನ ಆಯಿತು. ಆ ಭಗವಂತನ ರೂಪ ಒಂದೇ ಕ್ಷಣ ಕಂಡಿದ್ದು, ತುಂಬ ಹೊತ್ತಿಲ್ಲ. ಈ ಮಳೆಯ ಕಾಲದಲ್ಲಿ ಆಕಾಶದಲ್ಲಿ ಮಿಂಚು ಬರುತ್ತೆ, ಅದು ಗಂಟೆಗಟ್ಟಲೆ ಇರುತ್ತಾ? ಒಂದೇ ಕ್ಷಣ. ಭಗವಂತ ಮಿಂಚಿನ ಗೊಂಚಲಂತೆ ಒಂದೇ ಕ್ಷಣದಲ್ಲಿ ಕಂಡು ಮಾಯ ಆದ. ಆದರೆ ಪುಟ್ಟ ಬಾಲಕ ಕಂಡ ಭಗವತ್ ರೂಪ ಮಾಯ ಆದಾಗ ಗಾಬರಿ ಆಯಿತು. ಎಷ್ಟು ಅದ್ಭುತವಾದ ಆ ರೂಪವನ್ನು ನೋಡಿದೆ, ಎಲ್ಲಿ ಹೋಯಿತು ಆ ರೂಪ ಅಂತ ಬಹಳ ವ್ಯಥೆಯಿಂದ ಕಂಡದ್ರಲ್ಲಿ ಎಲ್ಲ ಆ ರೂಪ ಇದೆಯಾ ಅಂತ ಹುಡುಕಿದ್ರು, ಎಲ್ಲಿ ಕಾಣಲಿಲ್ಲ. ಅಶರೀರವಾಣಿ ಹೇಳಿತು, ನೀನು ಮತ್ತೊಮ್ಮೆ ಈ ಜನ್ಮದಲ್ಲಿ ನನ್ನನ್ನು ನೋಡಲಿಕ್ಕೆ ಇಲ್ಲ. ನಿಂಗೆ ನನ್ನನ್ನು ನೋಡುವ ಯೋಗ್ಯತೆ ಇಲ್ಲ. ಕಾರಣ ಅವಿಪಕ್ವ ದಶಾಯಾಮ್ ದುರ್ದರ್ಶೋಹಂ ಕುಯೋಗಿನಾಂ. ಯಾರ್ದು ಮನಸ್ಸು ಪಕ್ವ ಆಗಿಲ್ಲ, ನಮ್ದು ಆಗಿಲ್ಲ ಅಂತ ನಾವು ಪುರಾಣದಲ್ಲೆಲ್ಲ ಹೇಳಬೇಕಾದ್ದೇ ಇಲ್ಲ. ನಾವೇನು, ನಮ್ಮ ಮನಸ್ಸೇನು, ನಮ್ಮ ಯೋಗ್ಯತೆ ಏನು ಇನ್ನೊಬ್ರು ಹೇಳಬೇಕೆ? ಬೇಡ, ನಮ್ಗೆ ಗೊತ್ತಿದೆ. ಅಲ್ಲ, ದೇವರನ್ನು ಕಂಡ ಪುಟ್ಟ ಬಾಲಕನಿಗೆ ಹೀಗೆ ಹೇಳೋದಾದರೆ ನಮ್ಮದು ಇನ್ನೆಷ್ಟು ಅಪಕ್ವ, ಅವಿಪಕ್ವ. ಅಶರೀರವಾಣಿ ಹೇಳುತ್ತೆ, ನೀನು ನನ್ನನ್ನು ಈ ಜನ್ಮದಲ್ಲಿ ಮತ್ತೆ ನೋಡಲಿಕ್ಕಿಲ್ಲ. ಕಾರಣ ಕುಯೋಗಿಗಳಿಗೆ, ಯಾರು ನಿಜವಾದ ಯೋಗ ಮಾರ್ಗದಲ್ಲಿ ಬಂದಿಲ್ಲ, ಜ್ಞಾನ ಮಾರ್ಗದಲ್ಲಿ ಬಂದಿಲ್ಲ, ಶಾಸ್ತ್ರ ಹೇಳಿದ ದಾರಿಯಲ್ಲಿ ಜೀವನ ನಡೆಸಿ ನನ್ನ ಬಳಿಗೆ ಬರೋಲ್ಲ, ಅವರಿಗೆ ದುರ್ದರ್ಶೋಹಂ, ಕಾಣುವವ ನಾನಲ್ಲ. ನಾನು ಕಾಣಬೇಕಾದ್ರೆ ಪಕ್ವ ದಶ ಬೇಕದಕ್ಕೆ. ಮನಸ್ಸು ತುಂಬ ಮಾಗಬೇಕು, ಬಾಗಬೇಕು. ಮನಸ್ಸು ಮಾಗಬೇಕು, ದೇಹ ಬಾಗಬೇಕು. ನಮ್ಮದು ದೇಹ ಬಾಗಲ್ಲ, ಮನಸ್ಸು ಮಾಗಲ್ಲ, ಭಗವಂತ ಕಾಣಲ್ಲ. ನಾರದರಂದರು, ಕಾಣಲ್ಲ ಕಾಣಲ್ಲ ಅಂದವ ಕಂಡದ್ದು ಯಾಕೆ? ನೀ ಚೂರು ಕಾಣದಿದ್ದರೆ ಮತ್ತೆ ನೋಡಬೇಕು ಅನ್ನಂಗೇನು ಅನ್ನಿಸ್ತಿರ್ಲಿಲ್ಲ. ಒಮ್ಮೆ ಕಂಡೆ, ಒಮ್ಮೆ ಕಂಡ ಮೇಲೆ ಸಾಕು, ಮತ್ತು ಕಾಣಬೇಕಲ್ಲ. ನನಗೆ ನೋಡುವ ಯೋಗ್ಯತೆ ಇಲ್ಲ ಅಂತ ಆದಮೇಲೆ
ನನಗೆ ಕಂಡದ್ದಾದರೂ ಯಾಕೆ? ಭಗವಂತ ಹೇಳ್ತಾನಂತೆ, ಯಾಕೆ ಕಂಡೆ ಗೊತ್ತಾ? ನಿನ್ನ ಯೋಗ್ಯತೆಯಿಂದ ನೀನು ನನ್ನನ್ನು ನೋಡಿದ್ದಲ್ಲ, ನಾನು ಕಂಡದ್ದು ನೀನು ಮಾಡಿದ ಸಜ್ಜನರ ಸೇವೆಗೆ ಫಲ ಏನಂದರೆ ನನ್ನ ದರ್ಶನ ಅಂತ ತೋರಿಸ್ಲಿಕ್ಕೆ ನನ್ನ ರೂಪ ನಿನಗೆ ನಾನು ತೋರಿಸಿ. ಸತ್ಸೇವೆಯ ದೀರ್ಘಯಾ ವೈ, ದೀರ್ಘಕಾಲದಿಂದ ಸಜ್ಜನರ ಸೇವೆ ಮಾಡಿದ್ದಕ್ಕೆ ಏನು ಫಲ ಅಂದರೆ ನನ್ನ ದರ್ಶನ ಅಂತ ನಿಂಗೆ ತೋರಿಸ್ಬೇಕಿತ್ತು. ನೀನು ಚಾತುರ್ಮಾಸ್ಯ ಕಾಲದಲ್ಲಿ ಸನ್ಯಾಸಿಗಳ ಸೇವೆಯನ್ನು ಶ್ರದ್ಧೆಯಿಂದ ಮಾಡಿದವ, ಅದಕ್ಕೆ ಏನು ಫಲ? ಏನೋ ಸಣ್ಣ ಪುಟ್ಟ ಫಲ ಅಲ್ಲ, ಆತ್ಮ ಸಾಕ್ಷಾತ್ಕಾರ. ಆತ್ಮ ಅಂದರೆ ಪರಮಾತ್ಮ, ದೇವರನ್ನು ನೋಡೋದೇ ದೊಡ್ಡ ಫಲ. ಅದಕ್ಕೆ ನಿನಗೆ ನನ್ನ ರೂಪ ತೋರಿಸಿದೆ, ವಿನಃ ನನ್ನನ್ನು ನೋಡುವ ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ ನಿನಗಿಲ್ಲ. ನಾರದರು ಸಣ್ಣ ಹುಡುಗ, ಅಲ್ಲಿಂದ ಇಡೀ ಜೀವನದ ತುಂಬ ಒಂದು ದಿನ ಮರೆಯದೆ ಸಣ್ಣ ವಯಸ್ಸಿನಲ್ಲಿ ನೋಡಿದ ಭಗವಂತನ ರೂಪವನ್ನು ಮತ್ತೆ 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 ನೆನಪು ಮಾಡಿಕೊಳ್ತಿದ್ರು. ಯಾಕಂದರೆ ಒಮ್ಮೆ ನೋಡಿದರೆ ಆ ಮುಖ ಮರಿಲಿಕ್ಕಾಗೋದೇ ಇಲ್ಲ, ಅಂಥ ಮುಖ. ಅದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಅಂತಹ ಸುಂದರ ಮುಖದ ಕೃಷ್ಣ ಅವನು. ಅವರು ಆ ಕೃಷ್ಣನ ಕೈಯಲ್ಲಿರುವ ಮುರುಳಿಗೆ ಹೇಳ್ತಾ ಇದ್ದಾರೆ, ಕೃಷ್ಣ ನಿನ್ನ 24 ಅವರ್ ಬಿಡಲ್ಲ, ಯಾವಾಗಲೂ ನಿನ್ನಿಲ್ಲ ಸೊಂಟದಲ್ಲಿ ಇಟ್ಕೊಳ್ತಾನೆ, ಇಲ್ಲ ಬಾಯಿ ಹತ್ರ ಇಟ್ಕೊಳ್ತಾನೆ. ನಿಮಗೆ ಕೃಷ್ಣಂದು ತುಂಬ ಪರಿಚಯ, ಆದ್ದರಿಂದ ನೀನು ನಮಗೆ ಹೇಳು ಕೃಷ್ಣ ಎಲ್ಲಿದ್ದಾನೆ. ಹೇಳದೇ ಇದ್ದರೆ ನಿಮ್ಮ ಕಡೆಯವ್ರನ್ನೆಲ್ಲ ಸುಟ್ಟು ಹಾಕಿಬಿಡ್ತೀವಿ. ಇದು ಬೆದರಿಕೆ, ಇದೇ ಪ್ರಸಂಗ. ನಾವು ರಾಮಾಯಣದಲ್ಲಿ ಈ ಥರ ಕಥೆ ನೋಡ್ತೇವೆ. ಭಕ್ತನಾದ ಹನುಮಂತ, ಏಕಾಂತ ಭಕ್ತನಾದ ಹನುಮಂತ ರಾವಣನಿಗೆ ಹೇಳ್ತಾನೆ, ರಾವಣ, ನಾನು ರಾಮನ ಕಡೆಯಿಂದ ಬಂದ ದಾಸ, ನಿಂದು ಹಿಂದಿನ ಕಥೆಯೆಲ್ಲ ನನಗೆ ಹೇಳಲಿಕ್ಕೆ ಪುರುಸೊತ್ತಿಲ್ಲ, ನಾನು ಬಂದದ್ದಿಷ್ಟೇ, ರಾಮ ಏನು ಹೇಳಿದ್ದಾನೆ ಹೇಳಲಿಕ್ಕೆ ಬಂದಿದ್ದೆ. ನೀನು ಅವನ ಹೆಂಡತಿಯನ್ನು ಮಾನ ಸನ್ಮಾನಗಳೊಂದಿಗೆ ರಾಮಚಂದ್ರ ಪ್ರಭುವಿಗೆ ಅರ್ಪಣೆ ಮಾಡಿ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಶರಣಾಗತನ ಅಷ್ಟೆ. ನಿನಗೆ ರಾಮ ಶಿಕ್ಷೆ ಮಾಡೋಲ್ಲ. ನೀನು ಏನಾದರೂ ಉದ್ದಟತನ ಮಾಡಿದ್ದೇ ಆದರೆ, ಇಲ್ಲ ನಾ ಕೊಡೋಲ್ಲ, ಏನು ಮಾಡ್ತೀಯ, ಹೀಗೇನಾರ ಅಂದರೆ ಹನುಮಂತ ಅಂತಾನೆ, ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ. ದೇವರ ವಿರುದ್ಧ ಏನಾದರೂ ನೀನು ಮನಸ್ಸು ಮಾಡಿದರೆ ನೀನಲ್ಲ, ನಿನ್ನಿಂದ ಸಹಿತರಾಗಿ ನಿನ್ನ ಪುತ್ರ ಮಿತ್ರ ಬಂಧು ಪರಿವಾರದವರು ಬಹಳ ಬೇಗ ಮೃತಿಯನ್ನು, ಸಾವನ್ನು ಹೊಂತಾರೆ. ಇದು ರಾಮನ ವಿರುದ್ಧವಾಗಿ ನಡ್ಕೊಂಡ್ರೆ, ಅಂದರೆ ವೈಷ್ಣವ ದ್ವೇಷ ಮಾಡಿದರೆ ಆಗುವ ಸ್ಥಿತಿ. ವಿಷ್ಣು ದ್ವೇಷ ಮಾಡಿದರೆ, ವಿಷ್ಣು ದ್ವೇಷ ಎಷ್ಟು ಪಾಪವೋ ಎಷ್ಟು ದುಃಖದಾಯಕವೋ, ವೈಷ್ಣವ ದ್ವೇಷವೂ ಅಷ್ಟೇ ದುಃಖದಾಯಕ. ಕೆಲವರೇನೆಂದರೆ ದೇವರಲ್ಲಿ ಭಕ್ತಿ ಮಾಡ್ತಾರೆ, ಆದರೆ ಭಗವಂತನ ಭಕ್ತರನ್ನು ದ್ವೇಷ ಮಾಡ್ತಾರೆ. ಅದು ನಿಜವಾದ ಭಕ್ತಿ ಆಗೋಲ್ಲ. ದೇವರಲ್ಲಿಯೂ ಭಕ್ತಿ ಮಾಡಬೇಕು, ಅವನ ಭಕ್ತರಲ್ಲಿಯೂ ಭಕ್ತಿ ಮಾಡಬೇಕು. ಇಲ್ಲಿ ಹನುಮಂತ ದೇವರು ದೇವರ ಭಕ್ತಿ ಇಲ್ಲದಿದ್ದರೆ, ದೇವರ ದ್ವೇಷ ಮಾಡಿದರೆ ನಿನ್ನ ಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಹೇಳಿದರೆ, ಇಲ್ಲಿ ಗೋಪಿಕಾ ಸ್ತ್ರೀಯರು ಕೊಳಲಿಗೆ ಹೇಳ್ತಾರೆ,
ನಾವೆಲ್ಲ ಕೃಷ್ಣ ಭಕ್ತರು. ನಮ್ಮನ್ನೇನಾದರೂ ದ್ವೇಷ ಮಾಡಿದ್ರೆ, ನಮಗೆ ಬೇಕಾದ ನಡವಳಿಕೆ ನಿನ್ನ ಜೀವನದಲ್ಲಿ ಇಲ್ಲ ಅಂತಾದರೆ, ನಮಗೆ ಕೃಷ್ಣನ್ ತೋರಿಸ್ಲಿಲ್ಲ ಅಂತಾದರೆ, ನಿನ್ನ ಪುತ್ರ ಮಿತ್ರ ಬಾಂಧವರು ಅವರು ಸರ್ವನಾಶ ಆಗ್ತಾರೆ, ನಿನ್ನ ಕುಲ ನಿನ್ನ ವಂಶ ಅದಕ್ಕೆ ನಾವು ಬೆಂಕಿ ಇಡ್ತೀವಿ ಅನ್ನುವಂತೆ ಹೀಗೆಲ್ಲ ಹೇಳ್ತಾ ಇದ್ದಾರೆ. ಈ ಕಥೆ ಒಳಗೆ ನಮಗೆ ಇನ್ನೊಂದು ಕಥೆ ಇದೆ. ತಿಳಿದವರು ತಿಳಿಲಾರದವರಿಗೆ ತಿಳಿಸಬೇಕಾದ್ದು ಕರ್ತವ್ಯ. ದೇವರ ಬಗ್ಗೆ ತಿಳಿದವರು ಯಾರು ದೇವರ ಬಗ್ಗೆ ತಿಳಿಸು ಅಂತ ಕೇಳ್ತಾರೆ ಅವ್ರಿಗೆ ಹೇಳಬೇಕು. ನಿಮಗೆಲ್ಲ ಗೊತ್ತಿದೆ, ನಾಳೆ ಬರುತ್ತೆ ಹತ್ರ ಅನಂತ ಪದ್ಮನಾಭನ ಕತೆ. ಆ ಕಥೆ ಕೇಳುವಾಗ ಪಾಠ ಹೇಳ್ಕೊಡದೇ ಇದ್ದ ಗುರುಗಳು ಅವರು ಬೇರೆ ಜನ್ಮವನ್ನು ಪಡಿಬೇಕಾದಷ್ಟು ವಿದ್ಯೆ ಇದ್ದರೂ ಇನ್ನೊಬ್ಬರಿಗೆ ದಾನ ಮಾಡದೇ ಇದ್ದದ್ದಕ್ಕಾಗಿ ಅವ್ರಿಗೊಂದು ಕೆಟ್ಟ ಜನ್ಮ ಬಂತು ಅಂತ. ಅಂದರೆ ತಿಳಿದವರು ತಿಳಿಯದಿದ್ದವರಿಗೆ ತಿಳಿಸಬೇಕಾದ್ದು ಕರ್ತವ್ಯ. ಇಲ್ಲಿ ಕೊಳಲು ಕೃಷ್ಣನನ್ನು ತಿಳಿದಿದೆ. ಗೋಪಿಕೆಯರು ಕೇಳ್ತಾ ಇದ್ದಾರೆ, ತಿಳಿಸು ಕೃಷ್ಣ ಎಲ್ಲಿದ್ದಾನೆ ಹೇಳು ಅಂತ. ಹಾಗೆ ಹೇಳೋದೇ ಕೊಳಲಿಗೆ ಸಾಧನೆ. ಜ್ಞಾನಿಗಳು ಸಾಧನೆ ಮತ್ತೇನಿಲ್ಲ, ತಾವು ತಿಳಿದದ್ದನ್ನು ತಿಳಿಯದವರಿಗೆ ತಿಳಿಸೋದೇ ಸಾಧನೆ. ನಾನು ಪ್ರವಚನ ಮಾಡಿದ್ದೇ ಸಾಧನೆ, ನೀವು ಪ್ರವಚನ ಕೇಳಿದ್ದೇ ಸಾಧನೆ. ನಿಮ್ಮದು ಸಾಧನೆ, ನಂದು ಸಾಧನೆ. ದೇವರು ಈಗ ಮಾಡಿಸ್ತಾ ಇದ್ದಾನೆ, ನನ್ನ ಬಾಯಲ್ಲಿ ಹೇಳಿಸ್ತಾ ಇದ್ದ, ನಿಮ್ಮ ಕಿವಿಲಿ ಕೇಳಿಸ್ತಾ ಇದ್ದಾನೆ. ನಂದೊಂದು ಬಗೆಯ ಉಪಾಸನೆ ಸಾಧನೆ, ನಿಮ್ಮದೊಂದು ಬಗೆಯ ಉಪಾಸನೆ. ನೀವೆಲ್ಲ ಮಠ ಛತ್ರಕ್ಕೆ ಬಂದಾಗ ನಾನು ಕೂತ್ಕೊಂಡು ನೀವೆಲ್ಲ ಕೇಳ್ತಾ ಇದ್ದರೂ ಕೂಡ ನಾನು ಬರೀ ಲೂಸ್ ಟಾಕ್ಸ್ ಮಾತಾಡಿ ಹೋದೆ ಅಂತಾದರೆ, ಅಥವಾ ದೇವರನ್ನು ತಿಳಿಸುವ ಮಧ್ಯದಲ್ಲಿ ದೇವರಿಗೆ ಅಲ್ಲದ, ದೇವರಿಗೆ ಸಲ್ಲದ ಏನಾದರೂ ಮಾತು ಹೇಳಿ ದೇವರ ಕಥೆಗೆ ಭಂಗವನ್ನು ಉಂಟು ಮಾಡಿದೆ ಅಂತಾದರೆ ಅದು ದೊಡ್ಡ ತಪ್ಪು. ಆ ನಿಟ್ಟಿನಲ್ಲಿ ಆ ಹೆಣ್ಣು ಮಕ್ಕಳೆಲ್ಲ ಕೊಳಲಿಗೆ ಕೇಳ್ಕೊಳ್ತಾ ಇದ್ದ. ಇಲ್ಲಿ ಕೊಳಲು ಅಂದ ತಕ್ಷಣ ನಾವು ನೀವೆಲ್ಲ ಕೊಳಲು ಆ ಥರ ಅನ್ಕೋಬಾರ್ದು. ಕೊಳಲು ಅಂದರೆ ಅದು ಬೇರೆ ಅಲ್ಲರಿ. ಅದು ಯಾರದು? ಏನು ಸಾಧನವ ಮಾಡಿ ಕೃಷ್ಣನ ಕರವ ಸೇರಿತೋ ಕೊಳಲು. ಸಾಕ್ಷಾತ್ ಮಹಾಲಕ್ಷ್ಮಿಯ ಬಿದಿರಿನ ಕೊಳಲಂತ. ವೇಣು ರಂಧ್ರಮಾಶ್ರಿತ್ಯ ಅನ್ನತ್ತೆ ಭಾಗವತ. ಲಕ್ಷ್ಮೀದೇವಿ ಕೃಷ್ಣನಾಗಿ ಭಗವಂತ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಸುದ್ದಿ ಗೊತ್ತಾಯಿತು. ಎಲ್ಲ ದೇವತೆಗಳು ಭಗವಂತನ ಸೇವಾ ಮಾಡುವ ಸಲುವಾಗಿ ಭೂಮಿಯಲ್ಲಿ ಬಗೆ ಬಗೆ ರೂಪದಿಂದ ಅವತಾರ ಮಾಡಿದರು. ಅವತಾರ ಮಾಡೋರಿಗೆ ನಾವು ಎಲ್ಲಿ ಹುಟ್ಟುತ್ತೀವಿ, ಹೇಗೆ ಹುಟ್ಟುತ್ತೀವಿ ಮುಖ್ಯ ಅಲ್ಲ, ಏನು ಸೇವಾ ಮಾಡಲಿಕ್ಕೆ ಸಿಗುತ್ತೆ ಅದು ಮುಖ್ಯ. ನಮಗೆ ಸೇವಾ ಮುಖ್ಯ ಅಲ್ಲ, ಸೇವೆಯ ನೆಪದಲ್ಲಿ ಸಿಗುವ ಅಧಿಕಾರ ಅಂತಸ್ತು ನಮಗೆ ಮುಖ್ಯ. ಆದರೆ ದೇವತೆಗಳಿಗೆ ಅಧಿಕಾರ ಬಿಟ್ಟು ಕೆಳಗಿಳಿದಿದ್ದಾರೆ. ನೀವು ಎಷ್ಟು ಕೆಳಗಿಳಿತೀರ ಅಷ್ಟು ಒಳ್ಳೆಯ ಸೇವೆ ಸಿಗುತ್ತೆ. ನೀವು ಎತ್ತರದಲ್ಲಿದ್ದರೆ ಸೇವೆ ಸಿಗಲ್ಲ ತೋರಿಸ್ಲಿಕ್ಕೆ. ಎತ್ತರದ ಅಧಿಕಾರದ ದೇವತೆಗಳು ದನ ಕಾಯೋರಾಗಲಿಕ್ಕೂ ರೆಡಿ ಅಂತ ಕೆಳಗೆ. ಅಲ್ಲ, ನಮ್ಮ ಬಾಸೆ ದನ ಕಾಯೋ ಪೋಸ್ಟಿಗೆ ಬಂದಿದ್ದಾನೆ, ಗೋಪಾಲಕನಾಗಿ ಬಂದಿದ್ದಾನೆ ಅಂದಮೇಲೆ ನಾವು ಎಲ್ಲ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡುವಾಗ ಲಕ್ಷ್ಮಿ ನೋಡಿದ್ಲಂತೆ. ಹಾಗಾದ್ರೆ ನಾನೇನು ಸೇವಾ ಮಾಡಲಿ? ಈ ಕೃಷ್ಣ ತನ್ನ ಅವತಾರದಲ್ಲಿ ಆಗಾಗ ಕೊಳಲು ಊದುವಂಥದ್ದು, ಆ ಕೊಳಲನ್ನು ಅಲ್ಲಿ ಇಲ್ಲಿ ಇಡೋಲ್ಲ, ಸೊಂಟಕ್ಕೆ ಸಿಕ್ಕಾಕೊಳ್ಳುವಂಥದ್ದು, ಇದೆಲ್ಲ ಮಾಡ್ತಾನೆ. ದೇವರ ತುಟಿಯ ಸ್ಪರ್ಶ ಅವರಿವ್ರಿಗೆ ಆಗಬಾರ್ದು. ದೇವರ ಕೋಮಲವಾದ ಬೆರಳುಗಳು ಅವನು ಹೀಗೆ ಮಾಡುವಾಗೆಲ್ಲ ಮಾಡ್ತಾನೆ, ಅದ್ರದ್ದು ಇನ್ನೊಬ್ರಿಗೆ ಆಗಬಾರ್ದು. ದೇವರ ಸೊಂಟದ ಸ್ಪರ್ಶ ಇನ್ನೊಬ್ರಿಗೆ.
ಇವೆಲ್ಲ ನನಗೆ ಆಗಬೇಕು ಅಂಥೇಳಿ ಸ್ವಯಂ ಲಕ್ಷ್ಮಿಯೇ ದೇವರ ಕೈಯ ಕೊಳಲಾಗಿ ಬಂದಿದ್ದಾಳೆ. ಅದನ್ನು ನೋಡಿಯೇ ದಾಸರಂದದ್ದು, ಏನು ಸಾಧನವ ಮಾಡಿ ಕೃಷ್ಣನ ಕರವ ಸೇರಿತೋ ಕೊಳಲು. ಹಾಗಾಗಿ ಕೊಳಲು ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂದರೆ ತಿಳಿದವಳು. ಅವಳಷ್ಟು ದೇವರನ್ನು ತಿಳಿದವರು ಜಗತ್ತಲ್ಲಿ ಯಾರೂ ಇಲ್ಲ. ಅವಳಿಂದ ಮಾತ್ರ ದೇವರನ್ನು ತಿಳಿಲಿಕ್ಕೆ ಸಾಧ್ಯ. ಲಕ್ಷ್ಮೀ ಅಂದರೆ ಯಾರು? ಶ್ರುತಿ ಸ್ಮೃತಿಗಳಿಗೆ ಅಭಿಮಾನಿ, ವೇದಾಭಿಮಾನಿ. ಅಂಥ ವೇದಗಳನ್ನು ಈ ಹೆಣ್ಣು ಮಕ್ಕಳು ಕೇಳ್ತಾ ಇದ್ದಾರೆ, ನಮಗೆ ಕೃಷ್ಣನ ಇರುವನ್ನು ತಿಳಿಸಿಕೊಟ್ರಿ. ಈ ಮೂಲಕ ನಮಗೇನು ಹೇಳ್ತಾ ಇದ್ದಾರೆ? ನೀವು ಕೂಡ ದೇವರನ್ನು ತಿಳ್ಕೊಳ್ಬೇಕಂದ್ರೆ ವೇದಾಧ್ಯಯನ ಮಾಡಬೇಕು, ವೇದಾಂತದ ಅಧ್ಯಯನ ಮಾಡಬೇಕು. ವೇದಾಂತದ ತಿಳಿಯಾದ ತಿರುಳು ಇತಿಹಾಸ ಪುರಾಣಗಳ ಅಧ್ಯಯನ ಮಾಡು. ಅಂದರೆ ಮಾತ್ರ ದೇವರ ಇರುವಿನ ಅರಿವು ನಿಮಗೆ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಈ ಹೆಣ್ಮಕ್ಳೆಲ್ಲ ಹೇಳ್ತಾರೆ, ತಿಳಿಸಿದ್ರೆ ಸರಿ, ಇಲ್ಲದೇ ಇದ್ರೆ ನಿನ್ನ ವಂಶವೇ ಹಾಳು. ಹೌದು, ತಿಳಿದ್ರೆ ಸರಿ, ನಾವು ಇಲ್ಲದೇ ಇದ್ರೆ ನಮ್ಮ ವಂಶನೇ ಹಾಳು. ಅಂದರೆ ಈ ವಂಶದಲ್ಲಿ ಬಂದು ಮನುಷ್ಯ ಜನ್ಮ ಪಡೆದು ಅದರಲ್ಲಿಯೂ ಉತ್ತಮವಾದ ಗುರುಗಳನ್ನು ಪಡೆದು ಬ್ರಾಹ್ಮಣನಾಗಿ ಮಾಧ್ವನಾಗಿ ಅವಕಾಶ ಸಿಕ್ಕಾಗಲೂ ಕೂಡ ದೇವರ ಕಡೆ ಚೂರು ಗಮನ ಮಾಡಲಿಲ್ಲ ಅಂತಾದರೆ ಇಡೀ ಜೀವನ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ? ಅದನ್ನು ತಿಳಿಸ್ತಾ ಇದ್ದ. ಇಷ್ಟಾದ ಮೇಲೆ ಮುಂದೆ ಹೋಗಿ ಆ ನೆಲ ವೃಂದಾವನ ಪವಿತ್ರ ಕ್ಷೇತ್ರ ಅದನ್ನು ಪ್ರಾರ್ಥನೆ ಮಾಡ್ತಾ ಇದ್ದ. ಹೇ ವೃಂದಾವನ ಕೃಷ್ಣ ವರ್ತ್ಮವದನು ನೋಚೇತ್ ಪುಮಾಂಸಂ ಹಿತಂ ದಾಸ್ಯಾಮಃ ಪ್ರಿಯ ವಿಯೋಗ ಜನಿತಂ ತೇನ ತ್ವದ್ವಿದಿಯೋದಗೈಃ ಸಾಕಂ ಪ್ರಜ್ವಲಿತೇಂಗ ಗೋಪಲಲನಾ ಭಾಸ್ವಚ್ಚಕೋರೀಚಯೇ ಲೋಕೇ ನಾಮ ನಿರರ್ಥಕಂ ತವ ಪುನಃ ಕೋವಾ ಕವಿ ಕೀರ್ತಯೇತ್. ಹೇ ವೃಂದಾವನ, ನೋಡಿ ಕೃಷ್ಣ ಓಡಾಡಿದ ನೆಲ ವೃಂದಾವನ, ಆ ಹಳ್ಳಿ, ಆ ಊರು. ಕೃಷ್ಣನನ್ನು ತಿಳಿಯ ಬಯಸುವ ಹೆಣ್ಣು ಮಕ್ಕಳಿಗೆ ಅದು ಒಂದು ಊರು, ಒಂದು ಗ್ರಾಮ, ಒಂದು ಜಡವಾದ ನೆಲದಂತೆ ಕಂಡಿಲ್ಲ. ಅವ್ರಿಗೆ ಅದೊಂದು ಚೇತನ ಕಾಣ್ತಾ ಇದೆ. ಆ ಭೂಭಾಗ ಆ ಪವಿತ್ರವಾದ ಪರಮಾತ್ಮನ ಪಾದದ ಧೂಳಿನಿಂದ ಅಲಂಕಾರಗೊಂಡ ಆ ವೃಂದಾವನದ ನೆಲ ಜಡವಾಗಿ ಕಂಡದ್ದಲ್ಲ. ಕಾರಣ ಅವರು ಸಂಬೋಧನೆ ಮಾಡ್ತಾ ಇದ್ದಾರೆ, ಹೇ ವೃಂದಾವನೇ ಕೃಷ್ಣ ವರ್ತ್ಮವದನ, ನಮಗೆ ಆ ಕೃಷ್ಣನ ದಾರಿಯನ್ನು ತೋರಿಸು. ಯಾಕಂದರೆ ಅವನು ಈ ವೃಂದಾವನದಲ್ಲೇ ಎಲ್ಲೋ ಜಸ್ಟ್ ಮಿಸ್ ಆಗಿದ್ದಾನೆ. ನಮ್ಮ ಜೊತೆನೇ ಕುಣಿತಿದ್ದ, ನಮ್ಮ ಜೊತೆನೇ ನಗುತ್ತಿದ್ದ. ನಾವೇನು ಒಂದು ದೊಡ್ಡ ಅಪರಾಧ ನಮ್ಮಿಂದ ಆಗೋಯ್ತು, ಅಹಂಕಾರ ಬಂತು, ತಟ್ಟ ಮಾಯ ಆಗಿಬಿಟ್ಟ. ಗಾಡಿ ಗಿಡಿ ಹತ್ಕೊಂಡು ಗರುಡ ಗಿಡ ಹತ್ಕೊಂಡು ಹೋಗಲಿಲ್ಲ ಅವನು, ಇಲ್ಲೇ ಎಲ್ಲೋ ಇಲ್ಲ. ಅವನು ಎಲ್ಲಿದ್ದಾನೆ ನಿಂಗೆ ಗೊತ್ತೇ ಇರುತ್ತೆ, ಯಾಕೆ ನೀನು ವೃಂದಾವನೇ. ಅದರಿಂದ ಆ ಕೃಷ್ಣನ ದಾರಿಯನ್ನು ನಮಗೆ ತಿಳಿಸು. ನೀ ತೋರಿಸ್ಲೇ ಇಲ್ಲ ಅಂತಾದರೆ ನಮ್ಮ ಪ್ರಿಯನಾದ ಕೃಷ್ಣನ ವಿಯೋಗ, ಅದರಿಂದ ಹುಟ್ಟಿದಂತಹ ಕೃಷ್ಣವರ್ತ್ಮ ಬೆಂಕಿ, ಅದನ್ನು ದಾಸ್ಯಾಮಹ ನಿಂಗೆ ಕೊಟ್ಬಿಡ್ತೀವಿ. ನಿಜವಾಗಿ ನಮ್ಮ ಕತೆ ಅರ್ಥ ಆಗಲ್ಲ. ಅವ್ರೇನಂತಾರೆ, ಕೃಷ್ಣನ ದಾರಿಯನ್ನು ತೋರಿಸಿದ್ರೆ ನಮ್ಮ ಪಾಡಿಗೆ ನಾವು ಆ ದಾರಿಲಿ ಹೋಗಿ ಕೃಷ್ಣನ ಹೊಂದುತ್ತೇವೆ, ನಮ್ಮ ಕೆಲಸ ಆಯಿತು.
ನೀನು ಕೃಷ್ಣನ ದಾರಿ ತೋರಿಸ್ಲಿಲ್ಲ ಅಂತ ತಿಳ್ಕೊ. ನಮಗೆ ಕೃಷ್ಣನ ವಿರಹದ ಅಗ್ನಿ ಇದೆ, ಅದನ್ನು ನಿನ್ನ ಒಡಲಲ್ಲಿ, ನಿನ್ನ ಭೂಮಿಯಲ್ಲಿ ಇಟ್ಟು ಹೋಗ್ತೇವೆ, ಬೆಂಕಿ ಹಾಕಿ ಹೋಗ್ತೇವೆ. ಇದು ಅವರು ಹೇಳ್ತಾ ಇದ್ದಾರೆ. ಯಾವಾಗ ನಾವು ಬೆಂಕಿ ಹಾಕಿ ಹೋಗ್ತೇವೆ, ನಿನ್ನ ಸಮಸ್ತ ಸಂಪತ್ತಿನೊಂದಿಗೆ ನಿನ್ನ ಊರಿನಲ್ಲಿರುವ ಚಕೋರ ಪಕ್ಷಿಗಳು ಅವೆಲ್ಲ ಉರಿದು ಹೋಗುತ್ತೆ. ನಿನ್ನ ಇಡೀ ಭೂಮಿ ಬಂಜರು ಭೂಮಿ. ಇವತ್ತು ನಿನ್ನನ್ನು ಕವಿಗಳು ಹೊಗಳ್ತಾ ಇದ್ದಾರೆ, ನಿನ್ನನ್ನು ತುಂಬ ಕೊಂಡಾಡ್ತಾ ಇದ್ದಾರೆ. ಕೃಷ್ಣ ವಾಸ ಮಾಡಿ ಯಮುನೆಯ ತೀರದಲ್ಲಿ ವಿಹಾರ ಮಾಡಿದ ವೃಂದಾವನ ಇದು ಅತ್ಯಂತ ಪಾವನ ಅಂತ ಅನೇಕ ಕವಿಗಳ ಬಾಯಲ್ಲಿ ನಿನ್ನೇಮ್ ಭಾರಿ ಫೇಮಸ್ ಆಗಿದೆ. ಇದೇ ರೀತಿ ಫೇಮಸ್ ಆಗಬೇಕು ಅಂತ ಆಸೆ ಇದ್ದರೆ ನಮಗೆ ಕೃಷ್ಣ ಇರೋ ದಾರಿ ತೋರಿಸು. ಇಲ್ಲ, ನೀ ತೋರಿಸ್ಲಿಲ್ಲ ಅಂದರೆ ನಮಗೆ ಕೃಷ್ಣನ ವಿರಹದ ಅಗ್ನಿ ಇದೆಯಲ್ಲ, ಅದನ್ನು ನಿನ್ನ ಒಡಲಿಗೆ ಹಾಕ್ತೀವಿ. ನೀನೇನು ಹಚ್ಚ ಹಸರಿನಿಂದ ಬಳ್ಳಿಯಂತೆ ಬಳಕ್ತಾ ಇದ್ದೀಯ, ನಿನ್ನಲ್ಲಿ ಏನು ಚಕೋರ ಪಕ್ಷಿಗಳಿವೆ, ಅದೆಲ್ಲವೂ ಹಾಳಾಗುತ್ತೆ. ನಿನ್ನ ಇಡೀ ಊರೇ ಬೆಂಕಿ ಬಿದ್ದು ಹಾಳಾಗುತ್ತೆ. ಅದಕ್ಕೆ ಮೊದಲು ಕೃಷ್ಣನ ದಾರಿಯನ್ನು ನಮಗೆ ತೋರಿಸ್ಬಿಡು. ಇದು ಆ ಹೆಣ್ಣು ಮಕ್ಕಳು ಕೇಳ್ತಾರೆ. ಇದರೊಳಗೆ ನಮಗೊಂದು ಒಳ್ಳೆಯ ಆಧ್ಯಾತ್ಮಿಕತೆ ಇದೆ. ಹೇ ಬೃಂದಾವನ, ಬೃಂದಾವನ ಅಂದರೆ ಆ ಊರಿನ ಹೆಸರು, ಕೃಷ್ಣ ವಾಸ ಮಾಡಿದ ವೃಂದಾವನ. ನಮ್ಮ ಕತೆಗೆ ವೃಂದಾರ ಅಂದರೆ ದೇವತೆಗಳು, ಅವರ ಆವನ ಅಂದರೆ ಸಮೂಹ. ಈ ಶರೀರ ಇದೇ ಬೃಂದಾವನ. ಇದರೊಳಗೆಲ್ಲ ದೇವತೆಗಳಿದ್ದಾರೆ. ಭಗವಂತ ಶರೀರದ ಒಳಗಿರುವ ಇಂದ್ರಿಯಗಳನ್ನೇ ದೇವತೆಗಳ ವಾಸಕ್ಕಾಗಿ ಗೋಲಕಗಳನ್ನು ಮಾಡಿಕೊಟ್ಟಿದ್ದಾನೆ. ಒಬ್ಬೊಬ್ಬ ದೇವತೆ ಶರೀರದ ಒಳಗಿರುವ ಪರಮಾತ್ಮನ ಸೇವೆಯನ್ನು ಮಾಡುವ ಸಲುವಾಗಿ ಇಂದ್ರಿಯಾದಿಗಳನ್ನು ಅಧಿಷ್ಠಾನ ಮಾಡಿಕೊಂಡು ಕೂತಿದ್ದಾರೆ. ಜೀವ ಈ ವೃಂದಾರಕರನ್ನು ಕೇಳಬೇಕು. ಎಷ್ಟೋ ಜನ್ಮದ ಸಾಧನೆಯ ಪುಣ್ಯದ ಫಲವಾಗಿ ಈ ವೃಂದಾವನ ನಮಗೆ ಸಿಕ್ಕಿದೆ. ಈ ವೃಂದಾವನದಲ್ಲಿ ಬಂದಾಗ ಕೃಷ್ಣನನ್ನು ತಿಳ್ಕೊಳ್ಬೇಕು, ಹುಡುಕಬೇಕು, ಕೇಳಬೇಕು. ಪುರಾಣ ಕೇಳಬೇಕು, ಶಾಸ್ತ್ರದಲ್ಲಿ ಹುಡುಕಬೇಕು, ಎಲ್ಲೆಡೆಯಲ್ಲಿ ಇದ್ದಾನೆ ಅಂತ ತಿಳಿಬೇಕು. ತಿಳಿಲಿಕ್ಕಾಗಿ, ಕೇಳಲಿಕ್ಕಾಗಿ, ಹುಡುಕ್ಲಿಕ್ಕಾಗಿ ಈ ವೃಂದಾವನ. ಭಗವಂತ ಕಾರುಣ್ಯದಿಂದ ಕೊಟ್ಟದ್ದು ನಮಗಿಲ್ಲಿ ವಾಸ. ಸಾಧನ ಶರೀರ ಇದು, ನೀ ದಯದಿ ಕೊಟ್ಟದ್ದು. ಇಂಥ ಶರೀರ ಬಂದಾಗ, ಇಂತೆಲ್ಲ ದೇವತೆಗಳು ನಮ್ಮಲ್ಲಿರುವಾಗ ಕೃಷ್ಣನನ್ನು ಹುಡುಕ್ಲಿಲ್ಲ. ನೋಡಿ ಆಶ್ಚರ್ಯ, ಅವ್ರು ಏನು ಹೇಳ್ತಾರೆ ಗೊತ್ತಾ? ಕೃಷ್ಣ ಎಲ್ಲೋ ಓಡೋಗಿಲ್ಲ, ಇಲ್ಲೇ ವೃಂದಾವನದಲ್ಲೇ ಇದ್ದಾನೆ. ನಾವೇನು ಗೊತ್ತಾ, ಕೃಷ್ಣ ಇರೋ ಕಡೆ ಹುಡುಕಲ್ಲ, ಇಲ್ಲದೇ ಇರೋ ಕಡೆ ಹುಡುಕ್ತಾ ಇದ್ದೀವಿ. ನಿಜವಾಗಿ ಕೃಷ್ಣ ಎಲ್ಲಿದ್ದಾನೆ ಗೊತ್ತಾ? ಹೊರಗಿಲ್ಲ, ಅಂತರಂಗದೊಳಗೆ. ಹರಿಯ ಕಾಣದವ ಹುಟ್ಟು ಕುರುಡನು. ಕುರುಡ ಎಲ್ಲಿ ಹುಡುಕಿದ್ರೂ ಕಾಣಲ್ಲ. ಹಾಗಾದ್ರೆ ಎಲ್ಲಿ ನೋಡ್ಬೇಕು? ಆತ್ಮಾವಾರೇ ದೃಷ್ಟವ್ಯ. ದೇವರನ್ನು ಹೊರಗಲ್ಲ, ಒಳಗೆ ನೋಡಬೇಕಂತೆ, ಅಂತರಂಗದಲ್ಲಿ. ವೃಂದಾವನದ ಒಳಗೆ ಇರುವ ದೇವರ ಅರಿವನ್ನು ನಾವು ಜೀವನದಲ್ಲಿ ಮಾಡಿಕೊಳ್ಳು. ಅದನ್ನು ತೋರಿಸೋರು ಯಾರು? ಒಳಗಿರುವ ದೇವತೆಗಳು, ವೃಂದಾರಕರು. ಅವರಿಗೆ ಜೀವ ಎಚ್ಚರಿಕೆ ಕೊಡ್ತಾ ಹೇಳ್ತಾನೆ, ದೇವತೆಗಳೇ ನೀವೇನಾದರೂ ಹೆಲ್ಪ್ ಮಾಡಿ ಒಳಗಿರುವ ದೇವರ ಅರಿವು ನನಗೆ ಬರುವಂತೆ ಮಾಡಿದರೆ ಉಂಟು. ಇಲ್ಲ ಅಂದರೆ ಇವತ್ತಲ್ಲ ನಾಳೆ ಈ ಊರಿಗೆ ಬೆಂಕಿ ಇಡ್ತಾರೆ ಅಂದರೂ ಒಂದೇ, ಈ ದೇಹವನ್ನು ಬೆಂಕಿ ಇಡ್ತಾರೆ ಅಂದರೂ ಒಂದೇ. ಕಾಷ್ಟಾನಾಂ ಮಧ್ಯೆ, ಈ ದೇಹ ತೊಗೊಂಡು ಹೋಗಿ ಕಟ್ಟಿಗೆ ಮಧ್ಯದಲ್ಲಿಟ್ಟಾಗ ಸೂರ್ಯ ಅಸ್ತಮಾನ ಆಗ್ತಾ ಇದ್ದರೆ
ಕಟ್ಟಿಗೆ ಮೇಲೆ ಮಲಗಿದ ಹೆಣ ಎದ್ದು ಕೂತು ಸಂಧ್ಯಾವನೆ ಮಾಡಿ ಹೋಗ್ತೀನಿ ಅಂದರೆ ಅಗತ್ಯ ಇಲ್ಲ. 7 ಗಂಟೆಗೆ ಇಡ್ತಾ ಇರ್ತಾರೆ. ಅಯ್ಯೋ ಅಯ್ಯೋ ಪುರಾಣಕ್ಕೆ ಹೋಗ್ತಾ ಇದ್ದೆ ಅಂತ ಎದ್ದೋಡು ಬಂದು ಪುರಾಣಕ್ಕೆ ಕೇಳ್ತೀನಿ ಅಂದ್ರಿದೆಯೇ? ಕಟ್ಟಿಗೆ ಮಧ್ಯ ಈ ಬಾಡಿ ಇಡಕ್ಕೆ ಮುಂಚೆ ಏನು ಕೇಳ್ತೀರಿ, ಏನು ತಿಳಿತೀರಿ, ಏನು ಹುಡುಕ್ತೀರಿ ಅಷ್ಟಕ್ಕೆ ಮುಂಚೆ ಎಲ್ಲ ಹೆಣ್ಣು ಮಕ್ಕಳು ಬೃಂದಾವನವನ್ನು ಕೇಳ್ತಾ ಇದ್ದಾರೆ. ನಿನ್ನೊಳಗೆ ಇರುವ ಆ ಕೃಷ್ಣನನ್ನು ತೋರಿಸು, ಇಲ್ಲ ಅಂತಾದರೆ ವೃಂದಾವನವನ್ನೇ ಬೆಂಕಿ ಇಟ್ಟು ಹಾಳು ಮಾಡ್ತೀವಿ. ಈ ವೃಂದಾವನವನ್ನೇ ಬೆಂಕಿ ಇಟ್ಟು ಹಾಳಾಗಿ ಹೋಗ್ಬಿಡುತ್ತೆ. ಹಾಗಾದ್ರೆ ವೃಂದಾವನದೊಳಗೆ ಇರುವಾಗ ಕೇಳಬೇಕು, ತಿಳಿಬೇಕು, ಹುಡುಕಬೇಕು ಭಗವಂತನ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಇಂಥ ವೃಂದಾವನದಲ್ಲಿ ಬಂದಾಗ ಕೃಷ್ಣನ ಕಂಡ ಮೇಲೆ ಕಳ್ಕೊಂಡು ಹಾಗೆ ಇದ್ದುಬಿಟ್ರಾಗತ್ತಾ? ನಾವೆಲ್ಲ ಕಳ್ಕೊಂಡವ್ರಿ, ನಾವೆಲ್ಲರೂ, ನಾನು ನೀವು ಎಲ್ಲ ಸೇರಿ ನಾವು ದೇವ್ರನ್ನ ಕಳ್ಕೊಂಡ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಕಳ್ಕೊಂಡವ್ರು ಹುಡುಕಬೇಕೋ ಬೇಡ? ನಮಗೆ ಅದರ ವ್ಯಾಲ್ಯೂ ಗೊತ್ತಿದ್ದರೆ ಹುಡುಕ್ತೀವಿ. ಸಣ್ಣದೊಂದು ಉಂಗುರ ವಜ್ರದ್ದು, ಅದು ಮದುವೆ ಟೈಮಲ್ಲಿ ಎಂಗೇಜ್ಮೆಂಟ್ ರಿಂಗ್ ಕೊಟ್ಟಿದ್ದು, ಓಲ್ಡ್ ಏಜ್ ಪುರಾಣಕ್ಕೆ ಬರುವಾಗಲೂ ಹಾಕ್ಕೊಂಡು ಅದನ್ನು ನೋಡಿ ಸಂತೋಷ ಪಡ್ತಿರ್ತೀವಿ. ಏನೋ ಬರುವಾಗ ಎಲ್ಲೋ ಜಸ್ಟ್ ಮಿಸ್ಸಾಗಿ ಬಿದ್ದೋಗ್ಬಿಡುತ್ತೆ. ಪುರಾಣದಲ್ಲಿ ಕೂತ್ರೆ ನಿಜವಾಗಿಯೂ ಮನಸ್ಸಿರುತ್ತಾ? ನಿಮ್ಮ ಮನಸ್ಸು ಎಲ್ಲಿ ಬಿದ್ದೋಯ್ತು ಅಂತ ಕೂತ್ ಕಡೆಯಿಂದಲೇ ಹುಡುಕತ್ತೆ, ಸಿಗುತ್ತೋ ಇಲ್ವೋ ಅಂತ ಮಿಡುಕತ್ತೆ. ಅಲ್ಲ, ಯಾಕೆ ಗೊತ್ತಾ? ಅದರದ್ದು 2 ವ್ಯಾಲ್ಯೂ ಇದೆ. ಒಂದು ಭೌತಿಕ ವ್ಯಾಲ್ಯೂ, ಅದಕ್ಕೆ ಮನಿ, ದುಡ್ಡಿದೆ. ಬರೀ ದುಡ್ಡಲ್ಲ, ಅದ್ರ ಹಿನ್ನೆಲೆಯಲ್ಲಿ ಪ್ರೀತಿ ಇದೆ. ಹೆಂಡತಿ ಮನೆಯವರು ಕೊಟ್ಟದ್ದು, ಪ್ರೀತಿಯಿಂದ ಕೊಟ್ಟದ್ದು, ಮಾವ ಕೊಟ್ಟದ್ದು, ಮಾವನ ಮೇಲೆ ಗೌರವ, ಹೆಂಡತಿ ಮೇಲೆ ಪ್ರೀತಿ, ಬಂಗಾರದ ಮೇಲೆ ದುಡ್ಡು, 3 ಇರೋದನ್ನು ಎಷ್ಟು ಹುಡುಕ್ತೀವಲ್ಲ. ನಾವು ಈ ಭೂಲೋಕಕ್ಕೆ ಬರುವಾಗ ಬಿಟ್ಟು ಬಂದದ್ದು ಭಗವಂತನನ್ನು. ಅಲ್ಲಿದ್ವಿ ನಾವು, ನಮ್ಮನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ ದೇವರು. ಅಲ್ಲಿಂದ ಇಲ್ಲಿಗೆ ನಾವು ಬಂದಾಗ ಇಲ್ಲಿಂದ ಮತ್ತೆ ಅಲ್ಲಿಗೆ ಬರಲಿ ಅಂತಲೇ ಒಂದು ರಥ ಕೊಟ್ಟಿದ್ದಾನೆ, ಅದೇ ಈ ದೇಹ. ಈ ರಥವನ್ನು ಬಳಸಿಕೊಂಡು ಭಗವಂತನ ಬಳಿಗೆ ಹೋಗುವವ ಬುದ್ಧಿವಂತ. ರಥ ಹಾಳಾಗುವ ಮುನ್ನ ದೇವರನ್ನು ಹುಡುಕಿ ದೇವರನ್ನು ಹೊಂದಿಬಿಡಬೇಕು. ಗಾಡೀಲಿ ಪೆಟ್ರೋಲ್ ಇರೋದ್ರೊಳಗೆ ಮನೆ ಸಿಕ್ಕಿಬಿಡ್ತು, ಬದುಕಿದ್ರಿ. ಇಲ್ಲ ಅಂದರೆ ಎಲ್ಲಿ ಪೆಟ್ರೋಲ್ ಇಲ್ಲ, ಏನು ಮಾಡಬೇಕು ಹೇಳಿ? ಎಷ್ಟು ಅವ್ಯವಸ್ಥೆ. ಹಾಗಾಗಿ ಆ ವೃಂದಾವನವನ್ನು ಕಂಡು ಹೆಣ್ಣು ಮಕ್ಕಳು ಕೇಳುವ ಕತೆ ಇದು ಅವ್ರ ಕಥೆ ಅಲ್ಲ, ನಮ್ಮ ಕತೆ. ವೃಂದಾವನದ ಒಳಗೆ ನಾವಿದ್ದೇವೆ. ವೃಂದಾವನದ ಒಡೆಯನಾದ ಕೃಷ್ಣನನ್ನು ತಿಳಿಬೇಕು, ಅವನನ್ನು ಹುಡುಕಬೇಕು, ಅವನು ನೋಡಲಿಕ್ಕಾಗಿ ಬಂದಿದ್ದೇವೆ ಅನ್ನೋದೇ ನೆನಪಿಲ್ಲ. ಅದನ್ನೇ ದಾಸರಂದದ್ದು, ಕುರುಡು ನಾಯಿ ತಾ ಸಂತೆಗೆ ಬಂತಂತೆ. ಏತಕ್ಕೆ ಬಂತೋ? ಸುಮ್ಮನೆ ಈಗೆಲ್ಲ ಇಲ್ಲ ಬಿಡಿ. ಈಗ ಬೆಂಗಳೂರು ಡೈಲಿ ಸಂತೆ, ಬೆಂಗಳೂರಲ್ಲಿ ಡೈಲಿ ಸಂತೆ. ನೀವೆಲ್ಲ ಹಳ್ಳಿ ಜನ, ನಿಮಗೆಲ್ಲ ಗೊತ್ತಿರುತ್ತೆ. ಈ ಸೋಮವಾರ ಸಂತೆ, ಮಂಗಳವಾರ ಸಂತೆ ಹೀಗೆಲ್ಲ ಇರೋದು. ಹಳ್ಳಿ ಕಡೆ ಎಲ್ಲ ವಾರಕ್ಕೊಂದಿನ ಶಾಪಿಂಗ್. ಈಗ ನಮಗೆ ಡೈಲಿ ಶಾಪಿಂಗ್, ಆದರೆ ಹಾಗೆಲ್ಲ ವಾರಕ್ಕೊಂದು ಸತಿ ಇರೋದು. ವಾರಕ್ಕೆ ಬೇಕಾದ ಸಾಮಗ್ರಿಯನ್ನು ಒಂದಿನ ಹೋಗಿ ತಂದುಕೊಂಡು ಬಿಡೋರು ಕ್ರಮ. ಅದಕ್ಕೆ ಹೋಗುವಾಗ ಬ್ಯಾಗ್ ಕೊಟ್ಟು ಏನೇನು ತರಬೇಕು ಅಂತ ಹೇಳಿ ಕಳಿಸ್ತಿದ್ರು. ಹೋಗಿ ಎಲ್ಲ ಸಾಮಾನು ತರೋರು. ಆದರೆ ಸಂತೆಗೆ ಬಂದ ವ್ಯಕ್ತಿಗೆ ಏನು ತರಬೇಕು ಅನ್ನೋದೇ ಮರ್ತು ಹೋಗ್ಬಿಟ್ರೆ, ಇವನು ನೆನಪು ಮಾಡ್ಕೊಳ್ಳೋರು ಸಂತೆನೇ ಮುಗಿದು ಹೋಗ್ಬಿಟ್ರೆ ಏನು ಮಾಡಬೇಕು? ಇನ್ನೊಂದು ವಾರಕ್ಕೆ ಏನಿಲ್ಲ. ನಾವೆಲ್ಲ ಅಂಥವು. ಕುರುಡು ನಾಯಿ ತಾ ಸಂತೆಗೆ ಬಂತಂತೆ. ನೋಡಿ, 2 ಕತೆ ಇದರೊಳಗೆ. ಒಂದು, ಈ ನಾಯಿಗೆ ಕುರುಡು ಬೇರೆ ಅಲ್ವಾ? ಏನು ಕತೆ ಏನು ಗೊತ್ತಾ? ನೀವೇನೋ 4-5 ಐಟಮ್ ಹೇಳಿರ್ತಾರೆ ಮನೇಲಿ, ಮರ್ತೋಗಿರುತ್ತೆ.
ಸಂತೆಗೆ ಹೋದಾಗ ಆ ವಸ್ತು ಎದುರಿಗೆ ಕಂಡ್ರೆ ತಟ್ಟ ನೆನಪು ಬರುತ್ತೆ. ಅಯ್ಯೋ ಇದು ಹೇಳಿದ್ರಲ್ಪ ನೆನಪು ಬಂತು, ಅದು ಇದ್ದದ್ದಕ್ಕೆ ನೆನಪು ಬಂತು. ಅದು ಇದ್ರೆ ಸಾಲದು, ನೋಡ್ಲಿಕ್ಕೆ ಕಣ್ಣು ಬೇಕಲ್ಲ, ಅದೂ ಇಲ್ಲ. ಕುರುಡು ನಾಯಿ ಸಂತೆಗೆ ಬಂತಿದೆ, ಬಂದು ಮರ್ತು ಬೇರೆ ಹೋಗ್ಬಿಟ್ಟು. ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಏನು ಗೊತ್ತ ದಾಸರು, ಬಂತು ಅಂತ ಹೇಳಲ್ಲ, ಬಂತಂತೆ ಅಂದರೆ ಇದು ಕನ್ಫರ್ಮ್ ಬಂದಿದೆ, ಪರ್ಮನೆಂಟ್ ಅಲ್ಲ. ಏನು ಪರ್ಮನೆಂಟ್ ಅಲ್ಲ? ಈ ಜೀವನ ಬಂದಿದೆಯಲ್ಲ, ದೇಹ, ಇದು ಪರ್ಮನೆಂಟ್ ಅಲ್ಲ. ಈ ಸಂತೆ ನಡೀತಾ ಇದೆಯಲ್ಲ, ಇದು ಪರ್ಮನೆಂಟ್ ಅಲ್ಲ. ಸಂತೆ ನಡೆದಾಗ ನಡೀತಾ ಇದೆ, ನಾವು ಬಂದಾಗ ಬಂದಿದ್ದೀವಿ. ಅಷ್ಟರೊಳಗೆ ಏನಾದ್ರು ಕೆಲಸ ಮಾಡಿಕೊಂಡ್ರೆ ಮಾಡ್ಕೊಂಡೆ. ನಿಮಗೆಲ್ಲ ಗೊತ್ತಿದೆ, ಕೆಲವ್ರ ಮನೇಲಿ ನೀರು ಬರೋದು 1 ಅವರ್ 2 ಅವರ್ ಇಷ್ಟೇ ಏನೋ ಇರುತ್ತೆ. ಕೆಲವ್ರಂತೆ ಆ ನೀರು ಬರೋದೊಳಗೆ ಕೆಲಸ ಮಾಡ್ಕೊಂಡಂಗೆ ಆಚಾರ್ಯ, ನೀರು ನಿಂತೋಯ್ತು, ನಮ್ಮ ಕತೆ ಮುಗಿದೋಯ್ತು. ಹಾಗೆ ದೇವರು ದೇಹ ಕೊಟ್ಟಾಗ ಸಾಧನೆ ಮಾಡಿಕೊಂಡ್ರಿ ಬದುಕಿದ್ರೆ, ಇಲ್ಲ. ಈ ದೊಡ್ಡ ಸಂತೆ ಅಂತ ಯಾಕಂತಾರೆ, ಇಲ್ಲಿ ತುಂಬ ಅಟ್ರಾಕ್ಟಿವ್ ಬೇರೆ ಪದಾರ್ಥ ಇರುತ್ತೆ. ಏನೇನೋ ನೋಡೋ ಬರದಲ್ಲಿ ನಿಮ್ದು ಏನು ತರಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಮನೆಗೆ ಹೋದ್ಮೇಲೆ ಮಂಗಳಾರತಿ, ಕೆಲವರು ಮಠಕ್ಕೆ ಬರ್ತಾರೆ, ಯಾರೋ ಸಿಗ್ತಾರೆ, ಮಾತಾಡಿ ಭಾಗವತ ಹೇಳುತ್ತೆ, ಮಠಕ್ಕೆ ದೇವಸ್ಥಾನ ಪಾಠ ಒಬ್ಬೊಬ್ಬರೇ ಬರಬೇಕಂತ. ಗಂಡ ಹೆಂಡತಿ ಬರೋದಿದ್ರೆ ನಾಳೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿರಾ, ಆಗಲ್ಲ. ಒಬ್ಬರೇ ಬಂದಾಗ ಬರಬೇಕಂತ. ಅಂದರೆ ಸಾಧನೆ ಒಂಟಿಯಾಗಿ ಮಾಡಬೇಕಂತ. ವಾರ್ತಾ ದ್ವಯೋರಪಿ, ಇಬ್ಬರು ಪಕ್ಕದಲ್ಲಿ ಕೂತರು ಏನೋ ಒಂದು ಮಾತು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋದು ಅಷ್ಟೇ ಲೇಟ್ ರೀ. ಒಮ್ಮೆ ಸ್ಟಾರ್ಟ್ ಆಯಿತು ತಿಳಿರಿ, ಪುರಾಣ ಮುಗಿದ್ರೂ ಮಾತು ಮುಗಿಯಲ್ಲ. ಯಾಕಂದರೆ ಆಚಾರ ಪುರಾಣ ಹೇಳಿ ಮುಗಿಸ್ಬೇಕು ಅಂತ ಬಂದಿರ್ತಾರೆ, ಮಾತು ಮುಗಿಸ್ಬೇಕು ಅಂತ ಶುರು ಮಾಡಿರಲ್ಲ, ಮಾತಾಡಬೇಕು ಅಂತಲೇ ಸಾಧನೆ ಒಬ್ಬೊಬ್ಬರೇ ಕೂತು ಮಾಡೋದು. ಅದಕ್ಕೆ ಕಂಬೈನ್ಡ್ ಸ್ಟಡಿ ಇದ್ದಾಗೆ ಕಂಬೈನ್ಡ್ ಸಾಧನ ಅಂತಿಲ್ಲ. ನಿಮಗೆ ಅಟ್ರಾಕ್ಷನ್ ಜಾಸ್ತಿ ಈ ಸಂತೆಗೆ ಬಂದಾಗ, ಸಂಸಾರ ಅನ್ನುವ ಸಂತೆಗೆ ಬಂದಾಗ ಮನಸ್ಸಿಗೆ ಮೋಹಕ ಆಗುವ ಸಾಮಗ್ರಿಗಳು ತುಂಬ ಇರುತ್ತೆ. ಮಠಕ್ಕೆ, ದೇವಸ್ಥಾನಕ್ಕೆ, ಛತ್ರಕ್ಕೆ ಬಂದಾಗ ತುಂಬ ಮೋಹಕ ಸಾಮಗ್ರಿ. ಮುಖ್ಯವಾದ್ದೇ ಮರ್ತು ಬಿಟ್ಟಿರ್ತೀವಿ. ದೇವಸ್ಥಾನಕ್ಕೆ ಬಂದರೆ ರಾಯರು ನೋಡೋದೇ ಮರ್ತು ಬಿಟ್ರಿ. ತುಂಬ ಜನ ನೋಡಲ್ಲ, ನೀವು ಕೇಳಿಬೇಕಾದ್ರೆ. ರಾಯರ ದರ್ಶನ ಮಾಡಿರ್ತಾರೆ, ಅವ್ರನ್ನ ಕೇಳಿ, ಇವತ್ತು ರಾಯರಿಗೆ ಯಾವ ಕಲರ್ ಪೀತಾಂಬರ ಉಡಿಸಿದ್ರು ಕೇಳಿ. ನೋಡಿದ್ರು ನೋಡದ ಹಾಗೆ ನೋಡಿರ್ತಾರೆ. ನೋಡೋದು ಬೇರೆ, ನೋಡುವ ಹಾಗೆ ನೋಡೋದು ಬೇರೆ. ಹಾಗಾದ್ರೆ ಹೇಗೆ ನೋಡಬೇಕು ಗೊತ್ತಾ? ನೋಡಿದ್ದು ಮನೆಗೆ ಹೋಗಿ ಕಣ್ಣು ಮುಚ್ಚಿದ್ರೆ ಕಣ್ಣು ಮುಂದೆ ಬರುವ ಹಾಗೆ ನೋಡಬೇಕು. ಹಾಗೆ ನೋಡ್ಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ನೋಡುವ ಕಾಲಕ್ಕೆ ಇನ್ನೊಂದು ನೆನಪು ಮಾಡಿಕೊಳ್ಳಬಾರ್ದು. ನೋಡಿದ್ದು ಕಣ್ಣು, ಅದ್ರ ಜೊತೆಗೆ ಇನ್ನೊಂದು ಇನ್ಸ್ಟ್ರುಮೆಂಟ್ ಸೇರಬೇಕು. ಅದು ಯಾವುದಂದರೆ ಮನಸ್ಸು. ಮನಪೂರ್ವಕವಾಗಿ ನೋಡಬೇಕು. ನೋಡುವಾಗ ಮನಸ್ಸಿನಲ್ಲಿ ಒಂದು ನಿಮಿಷ ಬಂದೆ, ದೇವ್ರ ನಮಸ್ಕಾರ ಮಾಡ್ಕೊಂಡ್ಬಿಡ್ತೀವಿ, ಒಂದು ನಿಮಿಷ ಹಿಂಗೆ ಕೈ ಮುಗಿದ್ರಿ, ಈ ಕೈ ಮುಗಿದದ್ದು ವೇಸ್ಟು. ಇದು ಅವನಿಗೋಸ್ಕರ ಮುಗಿದು ಬಂದು ಏನೋ ಡ್ಯೂಟಿ ಮುಗಿಸ್ಕೊಂಡು ಹೊಳಗ್ಬಿಡೋಣ. ಅದೇ ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಏತಕ್ಕೆ ಬಂತು? ನಾವು ದೊಡ್ಡ ಸಂತೆಗೆ ಬಂದಾಗ ಬಂದುಬಿಟ್ಟಿದ್ದೀವಿ. ಎಂಥ ಪಾವನವಾದ ಶರೀರ, ನಾವು ಸಂತೋಷ ಪಡಬೇಕು. ಸಾಧನ ಶರೀರವಿದು ಅಂತ ಮಾಧ್ವರ ಶರೀರ ಹೇಳಲಿಕ್ಕೆ ಹೋಗಲಿಲ್ಲ, ಬ್ರಾಹ್ಮಣರ ಶರೀರ. ಮನುಷ್ಯರಾಗಿ ಬಂದರೆ ಸಾಕು, ಸಾಧನೆ ಶುರು ಆಯಿತು ಅಂತ ಅರ್ಥ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ? ಮಾಧ್ವ ಆಗಿರ್ತಾನೆ, ಬ್ರಾಹ್ಮಣ ಆಗಿರ್ತಾನೆ, ಆದರೆ ಮನುಷ್ಯತ್ವನೇ ಕಳ್ಕೊಂಡಿರ್ತಾನೆ. ಮನುಷ್ಯತ್ವ ಕಳ್ಕೊಂಡವ ಪ್ರಾಥಮಿಕ ಸದಸ್ಯತ್ವದಿಂದ ತೆಗೆದುಹಾಕಿದ ಅಂತ ಅರ್ಥ. ಏನು ಪ್ರಯೋಜನ? ಹಾಗಾಗಿ ಹೆಣ್ಣು ಮಕ್ಕಳೆಲ್ಲ ವೃಂದಾವನಕ್ಕೆ ಆ ರೀತಿ ಪ್ರಾರ್ಥನೆ, ಹೇ ವೃಂದಾವನ ಕೃಷ್ಣ ವರ್ತ್ಮವದನೋ ನೋಚೇತ್ ಪುಮಾಂ ಸಂಹಿತಂ ದಾಸ್ಯಾಮಃ ಪ್ರಿಯ ವಿಪ್ರಯೋಗಜನಿತಂ ತೇನ ತ್ವದೀಯೋದಯೈಃ
ಸಾಕಂ ಪ್ರಜ್ವಲಿತೇಂಗ ಗೋಪಲಲನ ಭಾಸ್ವಸ್ವ ಚಕೋರೀಚಯೇ ಲೋಕೇ ನಾಮ ನಿರರ್ಥಕಂ ತವ ಪುನಃ ಕೋವಾ ಕವಿ ಕೀರ್ತಯೇ. ತುಂಬ ಒಳ್ಳೆ ಮಾತುಗಳು. ಆ ಹೆಣ್ಣುಮಕ್ಕಳು ಹೇಳ್ತಾರೆ, ನಮಗೆ ಕೃಷ್ಣನ್ ತೋರಿಸಿದ್ರೆ ಆ ಕೃಷ್ಣನ್ ಕರ್ಕೊಂಡು ಬಂದು ಈ ವೃಂದಾವನದಲ್ಲಿ ಗಿಡ ಮರ ಬಳ್ಳಿಗಳ ಸುತ್ತ ಯಮುನೆಯ ತೀರದಲ್ಲಿ ಚಂದದ ನೃತ್ಯವನ್ನು ಮಾಡ್ತೀವಿ. ನಿನ್ನ ಊರಿಗೆ ಒಂದು ಕೀರ್ತಿ ಅದು. ಈಗ ಆಲ್ರೆಡಿ ನಿನ್ನ ಸೌಂದರ್ಯಕ್ಕೆ ಮೆಚ್ಚಿ ಕವಿಗಳು ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ. ವೃಂದಾವನಂ ಪಾವನಂ, ಭಗವಂತನ ಪಾದದಿಂದ ಪವಿತ್ರವಾದದ್ದು ಈ ವೃಂದಾವನ ಅಂತ. ನಾವು ಕೃಷ್ಣನ್ನ ನೀ ತೋರಿಸಿದ ದಾರಿಲಿ ಹೋಗಿ ಕೃಷ್ಣನ್ ಪಡೆದು ಕೃಷ್ಣನ್ ಕರ್ಕೊಂಡು ಬಂದು ಇದೇ ಊರಲ್ಲಿ ಕುಣಿದು ಕುಪ್ಪಳಿಸಿ ಮಾಡಿದ್ರೆ ನಿನ್ನ ಕೀರ್ತಿ ಜಾಸ್ತಿ. ನಿನ್ನನ್ನು ಕವಿಗಳು ಮತ್ತು ಮತ್ತು ಹೊಗಳಿಕ್ಕೆ ಶುರು ಮಾಡ್ತಾರೆ. ನೀನೇನಾದರೂ ರಾಂಗ್ ಆಗಿ ರಂಗನ್ ರೂಟ್ ತೋರಿಸ್ಲಿಲ್ಲ ಅಂತ ತಿಳ್ಕೊ, ನಾವು ನಮ್ಮಲ್ಲಿರುವ ವಿರಹದ ಬೆಂಕಿಯನ್ನು ನಿನ್ನಲ್ಲಿ ಹಾಕಿ ನಿನ್ನನ್ನು ಸರ್ವನಾಶ ಮಾಡಿ ಬಂಜರು ಭೂಮಿಯನ್ನು ಮಾಡಿಬಿಡ್ತೇವೆ. ಆಗ ನಿನ್ನಲ್ಲಿ ಹರಿಯುವ ನದಿ ಇಲ್ಲ, ಚಿಗುರುವ ಬಳ್ಳಿ ಫಲಪುಷ್ಪಗಳಿಲ್ಲ, ಅದರ ಆಸ್ವಾದನೆಗೆ ಬರುವ ಕೋಗಿಲೆ ಇಲ್ಲ, ಹಸು ಇಲ್ಲ, ಕರು ಇಲ್ಲ. ಕೃಷ್ಣ ಎಲ್ಲಿ ಬರ್ತಾನೆ? ಕೃಷ್ಣ ಇಲ್ಲದ ನಿನ್ನನ್ನು ಹೊಗಳ್ತಾರೆ ಯಾರು? ಯಾರೂ ಹೊಗಳಲ್ಲ. ತುಂಬ ಒಳ್ಳೆ ಕಥೆ ರೀ. ನಮ್ಮನ್ನು ನೋಡಿ ನಿಮ್ಮನ್ನು ನೋಡಿ ಎಷ್ಟೋ ಜನ ಬೀದಿಲಿ ಸಂತೋಷದಿಂದ ಮಾತಾಡಿಸ್ತಾರೆ. ಹೇಗಿದ್ದೀರಿ ಅಂತ ಕೇಳ್ತಾರೆ, ಊಟ ಆಯ್ತಾ ಅಂತ ಕೇಳ್ತಾರೆ, ನೀವು ಅಲ್ಲಿ ಸಿಕ್ಕಿದ್ರಿ ಅಂತ ಹೇಳ್ತಾರೆ, ನಿಮ್ಮಿಂದ ಉಪಕಾರ ಆಯಿತು ಅಂತಾರೆ, ಏನೋ ಒಂದು ನಾಲ್ಕು ಮಾತಾಡ್ತಾರೆ. ಎಲ್ಲಿ ತನಕ ಕೃಷ್ಣ ಇರುವ ತನಕ ಒಳಗಿರುವ ದೇವರು ಹೋಗ್ಬಿಟ್ಟ ಅಂತ ತಿಳ್ಕೊಳ್ಳಿ. ಕಿವಿಗೆ ಮೂಗ್ಗೆ ಹತ್ತಿ ಇಟ್ಟು ಮಲಗಿಸಿರ್ತಾರೆ ಅಂತ ತಿಳ್ಕೊಳ್ಳಿ. ಅವನ ಹತ್ರ ಬಂದು ಏನು ಆರೋಗ್ಯವೇ ಅಂತಾರ, ಏನೋ ಕಿವಿಲೆಲ್ಲ ಹೂವು ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ಹತ್ತಿ ಇಟ್ಕೊ ಕೇಳ್ತಾರೆ, ಮೂಗಲ್ಲಿ ಯಾಕೋ ಹತ್ತಿ ಇಟ್ಕೊಂಡು ಕೇಳ್ತಾರೆ. ಯಾರಾದರೂ ಮಾತಾಡಿಸ್ತಾರ ನಮ್ಮನ್ನು? ಮಾತು ಕೂಡ ಆಡಿಸಲ್ಲ ಅಂದಮೇಲೆ ಹೊಗಳ್ತಾರಿಯೇ. ಯಾರು ಮಲಗಿರೋ ನೋಡಿ, ಎಷ್ಟು ಬೆಳ್ಳಗಿದ್ದೀರಿ, ಎಷ್ಟು ಟ್ರಿಮ್ಮಾಗಿ ಬಾಚ್ಕೊಂಡಿದ್ದೀರಿ, ನೆನ್ನೆ ತಾನೇ ಶೇವ್ ಮಾಡ್ಕೊಂಡಿದ್ರಿ ಅಂತ ಯಾರು ಅಂತಾರೆ. ನೆನ್ನೆ ಮಾಡ್ಕೊಂಡ್ರೇನು, ಮಾಡ್ಕೊಳ್ದಿದ್ರೇನು, ಪಂಚೆ ಉಟ್ಕೊಂಡ್ರೇನು, ಪಂಚೆ ಉಟ್ಕೊಳ್ದೇ ಇದ್ರೇನು, ಬೆಳ್ಳಗಿದ್ರೇನು, ಕಪ್ಪಗಿದ್ರೇನು ನೋಡಿ. ಇರುವಾಗೆಲ್ಲ ಡಿಫ್ರೆಂಟ್ ಹೆಸರು, ಐಡೆಂಟಿಫಿಕೇಷನ್ ಎಲ್ಲ ಇದೆ. ಸತ್ತ ಮೇಲೆ ಒಂದೇ ಐಡೆಂಟಿಫಿಕೇಷನ್, ಒಂದೇ ಹೆಸರು. ಹೆಣ ಇನ್ನೇನಾರು ಇದೆಯಾ? ಬ್ಲಾಕ್ ಹೆಣ, ವೈಟ್ ಹೆಣ, ಗುಂಗುರು ಕೂದಲಿನ ಹೆಣ, ಶೇವ್ ಮಾಡ್ಕೊಂಡಿದ್ದ ಹೆಣ, ಟ್ರಿಮ್ ಆದ ಹೆಣ, ಶರ್ಟ್ ಹಾಕ್ಕೊಂಡು ಹೆಣ, ಹಿಂಗೇನಾರು ಇದೆಯಾ? ಯಾರು ನಿನ್ನ ವರ್ಣನೆ ಯಾರು ಮಾಡ್ತಾರೆ? ನಮಗೆ ಯಾರಾದರೂ ಏನಾದರೂ ನಾಲ್ಕು ಮಾತಿಂದ ಹೊಗಳಿದ್ದಾರೆ ಅಂದರೆ ನನಗಲ್ಲ, ನನ್ನೊಳಗೆ ಭಗವಂತ ಇದ್ದಾನಾದ್ರಿಂದ ಇವತ್ತು ನಮಗೇನಾದ್ರು ಒಂದು ವರ್ಣ ನೋಡಿ. ನೋಡಲಿಕ್ಕೆ ಮರ ಗಿಡ ಕೇಳಿದ್ರು ಅಂತ ಅಷ್ಟೇ ಅನಿಸುತ್ತೆ. ನೀವು ಆಧ್ಯಾತ್ಮತೆಯಿಂದ ಚಿಂತನೆ ಮಾಡಿದಾಗ ಆ ದೇವರನ್ನು ಕುರಿತು ಹುಡುಕುವ ಹೆಣ್ಣು ಮಕ್ಕಳ ಮಾತಿನ ಒಳಗೆ ಎಷ್ಟು ಗಂಭೀರವಾದ ಅರ್ಥ ಇದೆ. ಸಖೀ ತರುರಯಮಗ್ನೋ ನೈವ ಜಾನಾತಿ ಕೃಷ್ಣಂ ಕಿಮಿತಿ ವಿಧಿ ನಿದೇಶ ಜ್ಞಾನಶೂನ್ಯೋ ಹಿ ವೃಕ್ಷ ಯದು ತಿಲಕ ವಿಯೋಗಾದಸ್ತು ಮೇ ಜ್ಞಾನಹಾನಿರ್ಗತ ವಿರಹ ಭಯಸ್ಯ ಜ್ಞಾನಹಾನಿ ಕುತೋಸ್ಯ. ಒಬ್ಬಳು ಆ ವೃಂದಾವನದಲ್ಲಿ ನಿಂತು ಮರದ ಮುಂದೆ ನಿಂತು ಹೋ ಅಂತ ಅಳ್ತಾ ಇದ್ದಾಳೆ. ಇನ್ನೊಬ್ಳು ಬಂದು ಕೇಳಿದ್ಲು, ಯಾಕೆ ಅಳ್ತೀಯ? ಅಳೋಳು ಹೇಳಿದ್ಲು, ಅಲ್ಲಲೆ ಎಷ್ಟೊತ್ತಿಂದ ಈ ಮರನ ಕೇಳ್ತಾ ಇದ್ದೀನಿ, ಚೂರು ಕರುಣೆನೇ ಇಲ್ಲ ಇದಕ್ಕೆ. ಕೃಷ್ಣನ್ ದಾರಿ ತೋರಿಸು, ಇಲ್ಲ ಈ ರೋಡಲ್ಲಿ ಹೋಗೇ ಇರ್ತಾನೆ, ಅವನು ಯಾವ ಕಡೆ ಹೋದ ಅಂತ ಹೇಳು, ಕೃಷ್ಣನ್ ಸೇರ್ತೀನಿ ನಾನು ಅಂತ ಕೇಳ್ತಾನೇ ಇದ್ದೀನಿ, ಆದರೆ ಇದೇನು ಮಾತಾಡ್ತಾನೇ ಇಲ್ಲ, ಏನು ಮಾಡಲಿ ಅಂತ ಅಳ್ತಾ ಇದ್ದಾಳೆ. ಅದಕ್ಕೆ ಮತ್ತೊಬ್ಬ ಗೋಪಿ ಹೇಳ್ತಾಳೆ,
ಹೇ ಸಖಿ ಸಖಿ ತರು ಅಯಂ ಅಗ್ನಃ ನೈವ ಜಾನಾತಿ ಕೃಷ್ಣಂ. ಇದು ಹುಟ್ಟಿನ ಒಟ್ಟಿಗೆ ಅಜ್ಞಾನದ ಶರೀರ. ಇದು ಮರಕ್ಕೆ ಅರಿವು ಇಲ್ಲ. ಅರಿವಿಲ್ಲ ಅಂದರೆ ಇಲ್ಲ ಅಂತಲ್ಲ, ಮರಕ್ಕೆ ಸ್ಪರ್ಶದ ಅರಿವಿದೆ. ಮರ ಉಸಿರಾಡುತ್ತೆ. ಯಾವುದರ ಅರಿವಿಲ್ಲ ಅಂದರೆ ದೇವರನ್ನು ಅರಿಯುವ ಯೋಗ್ಯತೆ ಮರಗಳಿಗಿಲ್ಲ. ನಿಮಗೆಲ್ಲ ಗೊತ್ತಿದೆ ನೋಡಿ. ಆದರೆ ಮುಟ್ಟಿದ್ರೆ ಮುನಿ ಅಂತ ಒಂದು ಗಿಡ ಇದೆ, ಟಚ್ ಮೀ ನಾಟ್. ಅದು ಮುಟ್ಟಿದ್ರೆ ಮುದುರ್ಕೊಂಡ್ಬಿಡುತ್ತೆ. ಸ್ಪರ್ಶಜ್ಞಾನ ಇದೆ ಜೀವಕ್ಕೆ. ಅದು ಮನುಷ್ಯನ ದೇಹ ಆಗಬೇಕು ಅಂತಿಲ್ಲ. ಗಿಡ ಮರ ಬಳ್ಳಿಗಳಲ್ಲಿಯೂ ಕೂಡ ಜೀವಗಳಿದೆ. ಅದು ನಾವೆಲ್ಲ ಇತ್ತೀಚೆಗೆ ಕಂಡುಹಿಡಿದಿದ್ದು ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಭಾಗವತದಲ್ಲಿ ಅದು ಎಂದೋ ಹೇಳಿಬಿಟ್ಟಿದ್ದಾರೆ. ನೀವು ಇನ್ನೊಂದು ಕಥೆ ನೆನಪು ಮಾಡಿಕೊಳ್ಬೇಕಷ್ಟೆ. ಕೇಳಿದಿರಿ, ಕೃಷ್ಣ ಪರಮಾತ್ಮ ಅಮ್ಮನ ಕಡೆಯಿಂದ ಒರಳು ಕಲ್ಲು ಕಟ್ಟಿಸ್ಕೊಂಡು ಎಳ್ಕೊಂಡು ಹೋಗಿ 2 ವೃಕ್ಷಗಳನ್ನು ಬೀಳಿಸಿದ. ವೃಕ್ಷದ ಒಳಗಿಂದ ಮರಗಳಲ್ಲ, ಅವು ಅಮರರು. ಈ ಮಕ್ಕಳು ನಾಟಕ ಆಡುವಾಗ ವೃಕ್ಷದ ವೇಷ ಹಾಕ್ಕೊಂಡು ಬಂದು ಕೈಗಳನ್ನೇ ರಂಬೆಗಳನ್ನು ಮಾಡಿಕೊಂಡು ಮರ ಉಳಿಸಿ ಬೆಳೆಸಿ ಅಂತ ಹೇಳುವಾಗ ಆ ಮರ ಮರ ಅಂತ ಅಂದ್ಕೊಳ್ತೀರಾ, ಒಳಗೆ ಜೀವ ಇದೆ ಅಂದ್ಕೊಳ್ತಿರೋಲ್ಲೋ ಹಾಗೆ ಅಲ್ಲಿ ಮರಗಳಲ್ಲಿಯೂ ಕೂಡ ಜೀವ ಇದೆ. ಆದರೆ ಜೀವಕ್ಕೆ ಏನು ಅರಿವಿಲ್ಲ ಅಂದರೆ ನೈವ ಜಾನಾತಿ ಕೃಷ್ಣಂ. ಕೃಷ್ಣನ ಬಗ್ಗೆ ಮಾತ್ರ ಅದಕ್ಕೆ ಗೊತ್ತಿಲ್ಲ. ಈ ಮಾತಲ್ಲಿ ನಮಗೊಂದು ಮಾತಿದೆ, ದೇವರ ಬಗ್ಗೆ ಅರಿವು ಇಲ್ಲದವ ಮಾನವ ಅಲ್ಲ, ಮರ. ದೇವರ ಬಗ್ಗೆ ಚೆನ್ನಾಗಿ ತಿಳಿದಿದ್ದಾನೆ ಅಂದರೆ ಮರ ಅಲ್ಲ, ಅಮರ. ನೀವು ಮರ ಆಗ್ತಿರೋ ಅಮರ ಆಗ್ತಿರೋ, ನರ ಆಗ್ತಿರೋ ವಾನರ ಆಗ್ತಿರೋ ವಿಚಾರ ಮಾಡಿ. ನೀನು ಈ ಮರದ ಮುಂದೆ ನಿಂತು ಎಷ್ಟು ಹತ್ರೂ ಅಷ್ಟೇ ಅವು ಅಗ್ನ. ಹುಟ್ಟಿನ ಒಟ್ಟಿಗೆ ದೇವರ ಬಗ್ಗೆ ಅರಿವನ್ನು ಮೂಡಿಸಿಕೊಳ್ಳುವ ಯೋಗ್ಯತೆ ಅವುಗಳಿಗೆ ಇಲ್ಲ. ವಿಧಿ ನಿಷೇಧಗಳು ಮರಗಳಿಗಿಲ್ಲ. ಈಗೇನು ಗೊತ್ತಾ, ನಾವೆಲ್ಲ ಮನುಷ್ಯರಾಗಿ ಬಂದ ಮೇಲೆ ದೇವರ ಕತೆ ಕೇಳಲೇಬೇಕು. ಮನುಷ್ಯ ಜನ್ಮ ಬಂದಾಗ ಸಾವಿರ ಸಂಗತಿಗಳನ್ನು ಕೇಳುವ ನಡುವೆ ಮರೆಯದೆ ಕೇಳಬೇಕಾದ್ದು ದೇವರ ಕತೆ. ದೇವರು ಕಿವಿನ ಕೇಳಲಿಕ್ಕೆ ಕೊಟ್ಟಿದ್ದಾನೆ ಅಂತ 24x7 ನ್ಯೂಸ್ ಕೇಳೋದಲ್ಲ, ಗ್ರಾಮ್ಯ ಗೀತೆಗಳನ್ನು ಪಾಪ ಕೊಡುವ ಪಾಪ್ ಸಾಂಗ್ ಕೇಳುವುದಲ್ಲ, ಪುಣ್ಯ ಕೊಡುವ ಭುವನ ಪಾವನ ವೆನಿಪ ಲಕುಮೀದವನ ಮಂಗಳ ಕತೆ ಕೇಳಲಿಕ್ಕೆ ಕೊಟ್ಟಿದ್ದ. ಆದರೆ ಈ ಒಂದು ಕಂಪಲ್ಷನ್ ಮರಗಳಿಗೆ ಇಲ್ಲ. ನೀವು ಹುಟ್ಟಿದಿರಿ ಅಂದಮೇಲೆ ದೇವ್ರ ಕತೆ ಕೇಳಲೇಬೇಕು, ಮರಗಳಿಗಿಲ್ಲ. ಪುಣ್ಯ ಏನಾದ್ರು ಬೈ ಚಾನ್ಸ್ ಮರಗಳಿಗೂ ಆ ಚಾನ್ಸ್ ಇದ್ದಿದ್ರೆ ಇಲ್ಲೆಲ್ಲ ಬಂದು ಒಂದು 8-10 ಮರ ಇಲ್ಲಿ ಕೂತ್ಕೊಳ್ಬೇಡ, ನಿಂತ್ಕೊಂಡ್ರೆ ಸಾಕು. ಚೇರ್ ಮೇಲೆ ಕೂತ್ಕೊಳ್ಳೋ ಪ್ರಶ್ನೆ ಇರಲಿ. ಅವೇನಾರು ಬಂದುಬಿಟ್ರೆ ಏನು ಮಾಡ್ಬೇಕ್ರಿ? ಕೊಂಬೆ ಟಂಬೆಗಳ ಸಮೇತ ಬಂದುಬಿಟ್ರೆ ಅವುಗಳಿಗಿಲ್ಲ. ಯಾರು ಕೇಳಬೇಕು ಅಂತ ಕೇಳ್ತಾ ಕೂತಿರ್ತಾರೆ ಅವ್ರಿಗೇನೆ ಯಾವಾಗಲೂ ದೇವ್ರ ನೆನಪಿರೋಲ್ಲ. ಅಂದಮೇಲೆ ಜೀವನದಲ್ಲಿ ಎಂದೂ ಕೇಳದವ ಅವನ್ನೋಗಿ ದೇವ್ರ ಬಗ್ಗೆ ಹೇಳು ಅಂದರೆ ಏನು ಹೇಳ್ತಾರೆ? ಏನೋ 1ನೇ ಕ್ಲಾಸು 2ನೇ ಕ್ಲಾಸು 10ನೇ ಕ್ಲಾಸು ಚೆನ್ನಾಗಿ ಓದಿ SLC ಮುಗಿಸ್ಕೊಂಡು ಗ್ರ್ಯಾಜುಯೇಷನ್ ಮಾಡಿಕೊಂಡು ಒಳ್ಳೆ ಬುದ್ಧಿವಂತನಾಗಿದ್ದರೆ ಅವನ ಹತ್ರ ನೀವು 8ನೇ ಕ್ಲಾಸೋ 10ನೇ ಕ್ಲಾಸ್ದೋ ಏನೋ ಒಂದು ಪ್ರಾಬ್ಲಮ್ ತೊಗೊಂಡೋಗಿ ನಂಗೆ ಹೇಳ್ಕೊಡು ಅಂದರೆ ಹೇಳ್ಕೊಡ್ಬೋದು. ಜನ್ಮದಲ್ಲೇ ಶಾಲೆ ಮುಖ ನೋಡಿಲ್ಲ, ಓದಕ್ಕೆ ಬರೆಯೋಕ್ಕೆ ಬರಲ್ಲ, ಹೇಳಿದ ತಿಳಿಯಲ್ಲ, ಅವನಿಗೆ ಸ್ವಂತ ಬುದ್ಧಿ ಇಲ್ಲ. ಈ 4 ಇಂಥವ್ರ ಹತ್ರ ಹೋಗಿ ನೀವು ಏನು ಕಲೀಲಿಕ್ಕೆ ಸಾಧ್ಯ? ಹಾಗಾಗಿ ಗಿಡಗಳು ಮರಗಳು ಅಂಥದ್ದು, ಅವುಗಳಿಗೆ ಜ್ಞಾನ ಶೂನ್ಯೋ ಹಿ ವೃಕ್ಷ. ಅವು ಜ್ಞಾನ ಶೂನ್ಯ, ಅರಿವಿಲ್ಲದ ಹುಟ್ಟು. ನಿಮಗೆ ಗೊತ್ತಿರಬೇಕು, ಗಜೇಂದ್ರ ಮೋಕ್ಷದಲ್ಲಿ
ಗಜೇಂದ್ರ ಪ್ರಾಣ ಸಂಕಟ ಬಂದಾಗ ದೇವರನ್ನು ಸ್ತೋತ್ರ ಮಾಡ್ತಾನೆ. ಸ್ತೋತ್ರ ಮಾಡುವಾಗ ಒಂದು ಮಾತು ಹೇಳ್ತಾನವನು, ಸ್ವಾಮಿ, ನಾನು ಈ ಆನೆ ಶರೀರ ಸಂಕಟದಲ್ಲಿ ಸಿಕ್ಕಾಕೊಂಡಿದೆ, ಮೊಸಳೆಯಿಂದ ಪಾರು ಮಾಡು, ನಾನು ಇನ್ನೂ ಸ್ವಲ್ಪ ಈ ಶರೀರದ ಒಳಗೆ ಎಂಜಾಯ್ ಮಾಡಬೇಕು ಅಂತ ನಿನ್ನನ್ನು ಕೇಳ್ತಾ ಇಲ್ಲ ಅಂತ ಅನ್ನತ್ತದು. ನನಗೆ ಬದುಕುವ ಆಸೆ ಇಲ್ಲ. ಯಾಕಂದರೆ ಈ ಶರೀರ ಬದುಕಿ ಏನು ಪ್ರಯೋಜನ? ಯಾಕೆ? ಆನೆ ಶರೀರ. ಆನೆಗೆ ಸ್ನಾನ ಮಾಡಬೇಕು ಅಂತಿಲ್ಲ, ಸಂಧ್ಯಾವನೆ ಮಾಡಬೇಕಂತಿಲ್ಲ, ಪಾಠಕ್ಕೆ ಹೋಗಬೇಕು ಅಂತಿಲ್ಲ, ಪ್ರವಚನ ಮಾಡಬೇಕು ಅಂತಿಲ್ಲ, ಏಕಾದಶಿ ಮಾಡಬೇಕಂತಿಲ್ಲ, ಹರಿವಾಸರ ಅಂತಿಲ್ಲ, ಗುರುವಾಸರ ಅಂತಿಲ್ಲ. ಏನಾರಿದೆಯಾ ಆನೆಗೆ? ಇಂಥ ಜನ್ಮ ಸಾಧನೆ ಮಾಡಲಿಕ್ಕೆ ಅನ್ಫಿಟ್ ಆದ ಈ ಶರೀರ, ಇದನ್ನು ಕಟ್ಕೊಂಡು ನಾನು ಏನು ಮಾಡಲಿ? ನಾನು ಬಿಡುಗಡೆಗೊಳಿಸು ಅಂದರೆ ಮೊಸಳೆಯಿಂದ ಬಿಡಿಸು ಅಂತ ಕೇಳ್ಕೊಳ್ತಾ ಇಲ್ಲ, ಹುಟ್ಟು ಸಾವಿನ ಮೊಸಳೆಯಿಂದ ನನ್ನನ್ನು ಬಿಡಿಸು ಅಂತ ಕೇಳ್ಕೊಳ್ತಾ. ಈ ಮಾತಿನ ಒಳಗೆ ನಮಗೇನು ಇದೆ ಅಂದರೆ, ಆನೆ ವಿಧಿ ನಿಷೇಧ ಇಲ್ಲ, ಅದಕ್ಕೆ ಪ್ರಾಣಿಯಾದ ಆನೆಗೆ ಇಲ್ಲ ಅಂದಮೇಲೆ ಪ್ರಾಣ ಇರುವ ಗಿಡಕ್ಕೂ ಇಲ್ಲ, ಅಂದರೆ ಜ್ಞಾನ ಶೂನ್ಯ. ಈ ಮರಗಳಿಗೆ ಭಗವಂತ ಹತ್ತಿರ ಬಂದಾಗಲೂ ಆನಂದ ಇಲ್ಲ, ಭಗವಂತ ದೂರ ಹೋದಾಗಲೂ ದುಃಖ ಇಲ್ಲ. ನಮಗೆ ಹತ್ತಿರ ಬಂದಾಗ ಆನಂದ ಆಗಿದೆ, ದೂರ ಆದಾಗ ದುಃಖ ಆಗಿದೆ. ದೇವರನ್ನು ಕಂಡಾಗ ಆಗುವ ಆನಂದ ಏನು, ಅದರ ಪರಿಚಯ ನಮಗಿದೆ. ದೇವರು ದೂರ ಆದಾಗ ಏನು ದುಃಖ, ಆ ಪರಿಚಯ ನಮಗಿದೆ. ಎರಡೂ ಇಲ್ಲದ ಮರ ಅದು, ಅದನ್ನು ಕೇಳಿ ಏನು ಪ್ರಯೋಜನ? ದೇವರೇ ಹತ್ತಿರ ಬಂದರೂ ಆ ಮರ ಏನು ಆನಂದದಿಂದ ಕುಣಿಯಲ್ಲ, ದೇವರು ದೂರ ಹೋದರೂ ಅದಕ್ಕೇನು ದುಃಖ ಆಗಲ್ಲ. ಈಗ ಒಂದು 4-5 ಮಕ್ಕಳನ್ನು ಹಡೆದಿರ್ತಾಳೆ ತಾಯಿ. ಅವಳ ಹತ್ರ ಹೋಗಿ ಯಾರೋ ಒಬ್ಬಳು ತನಗೆ ಪ್ರಸವ ವೇದನೆ ಅಂತ ಅಂದರೆ ಅನುಭವಿಸಿದ ತಾಯಿಗೆ ಅದರ ವೇದನೆ ಅರ್ಥ ಆಗುತ್ತೆ. ಒಂದು ಮಕ್ಕಳನ್ನೇ ಹಡೆದಿಲ್ಲ, 80 ವಯಸ್ಸಾಗಿ ಹೋಗಿಬಿಟ್ಟಿದೆ, ಒಂದು ಮಕ್ಕಳು ನಡೆದಿಲ್ಲ, ಸಾಯೋ ಕಾಲ. ಅವಳ ಮುಂದೆ ಯಾರು ಹೋಗಿ ನಂಗೆ ಪ್ರಸವ ವೇದನೆ ಅಂತ ಬಂಜೆಯ ಮುಂದೆ ಹೇಳಿದ್ರೆ ಆ ವೇದನೆ ಏನು ಅರ್ಥ ಆದೀತು? ಹೇಗೋ ಹಾಗೆ ಇಲ್ಲ. ಯಾವ ಜ್ಞಾನವೇ ಭಗವಂತ ಹತ್ತಿರ ಬಂದಾಗ ಆಗುವ ಆನಂದದ ಜ್ಞಾನವೂ ಇಲ್ಲ, ಭಗವಂತ ದೂರ ಹೋದಾಗ ಆಗುವ ಅಜ್ಞಾನದ ಅರಿವೂ ಇಲ್ಲ. ಇಂಥ ಮರ ಕಟ್ಕೊಂಡು ಅದರ ಮುಂದೆ ಹೋಗಿ ಕೃಷ್ಣನ್ ತೋರಿಸು ಅಂತ ಕೇಳ್ತೀಯಲ್ಲ, ಏನು ಹೇಳಿ? ಅದರಿಂದ ಕೃಷ್ಣ ಅವನು ತೋರ್ಸೋಕ್ಕಾಗೋಲ್ಲ, ಅವನನ್ನು ಕೇಳಬೇಡ, ನಡಿ ಮುಂದೆ ಹೋಗೋಣ ಅಂತ ಹೊರಟ್ರಂತೆ. ಎಲ್ಲಿ ಹೊರಟರು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.